ಆತ್ಮೀಯರೇ, ತಮ್ಮೆಲ್ಲರಿಗೂ ಕಲಬುರಗಿ ಜಿಲ್ಲೆಯ NSS ಕೆರಿಯರ್ ಅಕಾಡೆಮಿ ವತಿಯಿಂದ ಆತ್ಮೀಯ ಸ್ವಾಗತ. ಇಂದು ಪ್ರತಿಯೊಂದು ಎಕ್ಸಾಮ್ದಲ್ಲಿ ಈ ಒಂದು ಭೂಗೋಳಶಾಸ್ತ್ರದಲ್ಲಿ ಪ್ರಪಂಚದ ಭೂಗೋಳ ಬಗ್ಗೆ ಬಹಳಷ್ಟು ಕ್ವಶನ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನದಲ್ಲಿ ಬರ್ತಕ್ಕಂಥ PDO, KS ಅಲ್ಲಿ ಪೊಲೀಸ್ ಹಲವಾರು ಎಕ್ಸಾಮ್, ಅದು ವಿಶೇಷವಾಗಿ PDO ಎಕ್ಸಾಮ್ದಲ್ಲಿ ಈ ಒಂದು ಪ್ರಪಂಚದ ಭೂಗೋಳ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತೀನಿ. ಆ ಪ್ರಪಂಚದ ಭೂಗೋಳಗಳಲ್ಲಿ ನಾವು ನೋಡ್ತಕ್ಕಂಥ ವಿಷಯ ಯಾವುದಂತಂದಾಗ ಖಂಡಗಳು. ಈ ಖಂಡಗಳಲ್ಲಿ ಪ್ರೈರಿ ನಾಡು ಎಂದು ಪ್ರಸಿದ್ಧವಾದಂಥ ಉತ್ತರ ಅಮೆರಿಕದ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಉತ್ತರ ಅಮೆರಿಕದ ಬಗ್ಗೆ ಸಾಕಷ್ಟು ಕ್ವಶನ್ ಕೂಡ ಬಂದಿವೆ. ಅದು ಯಾವ ರೀತಿ ಏನು ಅನ್ನೋದು ನಾನು ಸ್ಪಷ್ಟವಾಗಿ ಒಂದೊಂದು ಮಾಹಿತಿ ಕೊಡ್ತಾ ಬರ್ತಾ ಇರ್ತೀನಿ. ಉತ್ತರ ಅಮೆರಿಕಾದ ತಕ್ಷಣ ಈ ಒಂದು ಖಂಡ ಬಹಳ ವಿಶೇಷವಾದಂಥ ಖಂಡ ಅಂತ ನೋಡ್ತಾ ಇರ್ತೀವಿ. ಉತ್ತರ ಅಮೆರಿಕ ಅಂತಂದಾಗ ಏನು ಅಂತಂದಾಗ ನಮ್ಮ ಭೂಮಿಯ ಮೇಲೆ ಉತ್ತರ ಅಮೆರಿಕ ಅಂತಂದಾಗ ಒಂದು ವಿಶೇಷವಾದಂಥ ಖಂಡ. ನೋಡ್ರಿ, ನಾವು ನೋಡ್ತಾ ಇರ್ತೀವಿ ಭೂಮಿ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ. ಈ ಭೂಮಿಯ ಉತ್ತರಾರ್ಧಗೋಳದಲ್ಲಿ ಉತ್ತರ ಅಮೆರಿಕ ಪೂರ್ಣವಾಗಿ ಬರುವುದರಿಂದ ಇದಕ್ಕೆ ಉತ್ತರ ಅಮೆರಿಕ ಅಂತ ಕರೀತಾರೆ. ಎಸ್, ವಿಶೇಷವಾಗಿ ಉತ್ತರ ಅಮೆರಿಕ ಅಂತಂದಾಗ ಇದ್ರ ಬಗ್ಗೆ ನಾವು ನೋಡುವ ಸಂದರ್ಭದಾಗ, ವಿಶೇಷವಾಗಿ ಈ ಖಂಡದ ಬಗ್ಗೆ ನೋಡುವಾಗ, ಈ ಉತ್ತರ ಅಮೆರಿಕದಲ್ಲಿ ವಿಶೇಷವಾದಂಥ ಅಕ್ಷಾಂಶಗಳು ಹಾದು. ಟೋಟಲ್ ನಾವು ಉತ್ತರ ಅಮೆರಿಕ ನೋಡ್ತಾ ಇರ್ತೀವಿ. ಟೋಟಲ್ ಏನದ ಉತ್ತರ ಅಮೆರಿಕ. ಎಸ್, ಈ ಖಂಡದಲ್ಲಿ ಯಾವ ಯಾವ ವಿಶೇಷವಾದಂಥ ಅಕ್ಷಾಂಶಗಳು ಹಾದೋಗಿವೆ ಇಲ್ಲ ನೋಡ್ತಾ ಇರ್ತಾರೆ. ಇಲ್ಲಿ ವಿಶೇಷವಾಗಿ ಅಕ್ಷಾಂಶ ಈ ಕಡೆ ಯಾವತ್ತದಾಗ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತಂದ್ರೆ ಕರ್ಕಾಟಕ ಅಕ್ಷಾಂಶ. ಕರ್ಕಾಟಕ ಅಕ್ಷಾಂಶ ಹಾದೋಗಿದೆ ನೋಡ್ರಿ. ಮೇಲ್ಗಡೆ ನೋಡ್ತಾ ಇರ್ತವ್ರಿ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋದಾಗ ಈ ಕಡೆ ನೋಡ್ತಾ ಇರ್ತಾರೆ. ಯಾವತ್ತಂದಾಗ ಉತ್ತರ ಅಮೆರಿಕದ ಹಾದು ಹೋದಂಥ ವಿಶೇಷವಾದಂಥ ಅಕ್ಷಾಂಶ ಉತ್ತರದ 66 ಅಕ್ಷಾಂಶ. ಇದಕ್ಕೆ ಏನಕ್ಕೆ ಕರಿತೇವ್ರಿ? ಇದಕ್ಕ ಈ ಒಂದು ಆರ್ಕಟಿಕ್ ಅಕ್ಷಾಂಶ, ಆರ್ಕಟಿಕ್ ಸರ್ಕಲ್ ಅಂದ್ರ ಉತ್ತರ ಅಮೆರಿಕ ಖಂಡದಲ್ಲಿ 2 ವಿಶೇಷವಾದಂಥ ಅಕ್ಷಾಂಶಗಳು ಹಾದೋಗ್ಯಾವ. ಒಂದು ಟ್ರಾಫಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಅಕ್ಷಾಂಶ. 2 ನೆಕ್ಸ್ಟ್ ಆರ್ಕಟಿಕ್ ಅಕ್ಷಾಂಶ, ಆರ್ಕಟಿಕ್ ಸರ್ಕಲ್. ಸಾಮಾನ್ಯವಾಗಿ ಬಂದಾಗ ಉತ್ತರ ಅಮೆರಿಕ ತಂದ ಬಂದಾಗ ನಾವು ನೋಡ್ತಾ ಇರ್ತೇವೆ ಒಂದು ವಿಶೇಷತೆ ಏನು ಅಂತಂದಾಗ, ಈ ಉತ್ತರ ಅಮೆರಿಕ ಖಂಡದಾಗ ನಾವು ನೋಡುವ ಸಂದರ್ಭದಾಗ ಉತ್ತರ ಅಮೆರಿಕ ತಂದಾಗ ಅದ್ರ ವಿಶೇಷತೆ ನೋಡ್ತಾ ಇರ್ತೇವೆ. ಏನು ವಿಶೇಷತೆ ತಂದಾಗ, ಈ ಖಂಡ ನೋಡುವ ಸಂದರ್ಭದಾಗ ಅತಿ ಹೆಚ್ಚು ಯಾವ ಏರಿಯಾದಾಗ ಅದ ಅಂತಂದಾಗ ಸಮಶೀತ ಉಷ್ಣವಲಯದಾಗ ಅದ. ಸಮಶೀತ ಉಷ್ಣವಲಯ ನೋಡ್ರಿ, ನಾವು ಸಾಮಾನ್ಯವಾಗಿ ನೋಡುವ ಸಂದರ್ಭದಾಗ ಈ ಭೂಮಿ ಮೇಲೆ 0 ಅಕ್ಷಾಂಶದಿಂದ ಉತ್ತರದ 23 ಅಕ್ಷಾಂಶ ತನಕ ಇದಕ್ಕೆ ಉಷ್ಣವಲಯ ಅಂತ ಕರಿತೇವೆ. ಎಸ್, 26ದಿಂದ ನೆಕ್ಸ್ಟ್ 66 ಉತ್ತರದ 66 ಅಕ್ಷಾಂಶಕ್ಕೆ ಅದಕ್ಕೆ ಇಲ್ಲಿ 0ದಿಂದ 23 ಅಕ್ಷಾಂಶ ತನಕ ಉಷ್ಣವಲಯ, 23ರಿಂದ 66 ತನಕ ಸಮಶೀತ ಉಷ್ಣವಲಯ. ಅಂದ್ರ ಉತ್ತರ ಅಮೆರಿಕ ಯಾವ ಪ್ರದೇಶದ ಗತಿ ಹಚ್ಚದಂದಾಗ ಸಮಶೀತ ಉಷ್ಣವಲಯ ಪ್ರದೇಶದ ಗತಿ ಹಚ್ಚದ. ನಂತರ ಉತ್ತರ ಅಮೆರಿಕ ಬಹಳ ಸಮೀಪ ಯಾವ ಧ್ರುವಕ್ಕೆ ಸಮೀಪ ಅಂತ ನಾರ್ತ್ ಪೋಲ್, ಅಂದ್ರೆ ಉತ್ತರ ಧ್ರುವಕ್ಕೆ ಬಹಳ ಸಮೀಪ. ಇದು ಉತ್ತರ ಧ್ರುವಕ್ಕೆ ಬಹಳ ಸಮೀಪದ ಯಾವತ್ತಂದಾಗ ನೆಕ್ಸ್ಟ್ ಉತ್ತರ, ನೆಕ್ಸ್ಟ್ ಅಮೆರಿಕ. ಉತ್ತರ ಅಮೆರಿಕದಲ್ಲಿ ಯಾವ್ಯಾವ ಪ್ರದೇಶ ಬರ್ತಂದಾಗ 1 ಉಷ್ಣವಲಯ, 2 ಸಮಶೀತ ಉಷ್ಣವಲಯ, 3 ಧ್ರುವ ಪ್ರದೇಶ. ಉತ್ತರ ಅಮೆರಿಕದಲ್ಲಿ ಹಾದು ಹೋದಂಥ ವಿಶೇಷವಾದಂಥ ಅಕ್ಷಾಂಶತೆ ಬಂದಾಗ 1 ಕರ್ಕಾಟಕ ಅಕ್ಷಾಂಶ. ಎಸ್, ಅದೇ ರೀತಿಯಾಗಿ ಆರ್ಕಟಿಕ್ ಅಕ್ಷಾಂಶ ಈ ಖಂಡದಲ್ಲಿ ಹಾದು ಹೋಗಿವೆ. ಅದೇ ರೀತಿಯಾಗಿ ನೋಡುವ ಸಂದರ್ಭದಾಗ ಉತ್ತರ ಅಮೆರಿಕ ಅಂತಂದಾಗ
ನಾವು ಸ್ಪಷ್ಟವಾಗಿ ಮ್ಯಾಪ್ ನೋಡ್ತಾ ಇರ್ತೀವಿ ಉತ್ತರ ಅಮೆರಿಕ ಅಂತಂದಾಗ. ನೋಡಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಉತ್ತರ ಅಮೆರಿಕ ಅಂತಂದಾಗ ಇದು ಸುಮಾರು ಭೂಮಿಯ ಮೇಲೆ ಎಷ್ಟನೇ ದೊಡ್ಡ ಖಂಡ ಉತ್ತರ ಅಮೆರಿಕ ಅಂತಂದಾಗ ನಾವು ನೋಡುವ ಸಂದರ್ಭದಾಗ ಈ ಉತ್ತರ ಅಮೆರಿಕ ಭೂಮಿಯ ಮೇಲೆ ಇದು ಮೂರನೇ ದೊಡ್ಡ ಖಂಡ, ಮೂರನೇ ದೊಡ್ಡದಾದಂಥ ಖಂಡ ಉತ್ತರ ಅಮೆರಿಕ. ಅತ್ಯಂತ ದೊಡ್ಡ ಖಂಡ ಏಷ್ಯಾ, ಎರಡನೇದು ಆಫ್ರಿಕಾ, ಮೂರನೇ ದೊಡ್ಡ ಖಂಡ ಉತ್ತರ ಅಮೆರಿಕ. ಈ ಖಂಡದಲ್ಲಿ ಸುಮಾರು ಎಷ್ಟು ರಾಷ್ಟ್ರಗಳು ಅಂದ್ರೆ 24 ರಾಷ್ಟ್ರಗಳು ಕಂಡು ಬರ್ತವೆ. 24 ರಾಷ್ಟ್ರಗಳು ಈ ಖಂಡದಲ್ಲಿ ಕಂಡು ಬರ್ತವೆ. ಇಲ್ಲ ಉತ್ತರ ಅಮೆರಿಕದಾಗ ಸುಮಾರು 24 ರಾಷ್ಟ್ರಗಳು. ಈ 24 ರಾಷ್ಟ್ರಗಳಲ್ಲಿ ನಾವು ನೋಡುವ ಸಂದರ್ಭದಾಗ ಅತ್ಯಂತ ದೊಡ್ಡದಾದಂಥ ರಾಷ್ಟ್ರ ಯಾವತ್ತು ಕೆನಡಾ. ಎಸ್, 24 ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡ ಅಂದ್ರೆ ಉತ್ತರ ಅಮೆರಿಕದ ಅತ್ಯಂತ ದೊಡ್ಡ ರಾಷ್ಟ್ರ ಕೆನಡಾ ದೇಶ. ಕೆನಡಾ ಭೂಮಿಯ ಮೇಲೆ ಎರಡನೇ ದೊಡ್ಡ ರಾಷ್ಟ್ರ, ಆದ್ರೆ ಉತ್ತರ ಅಮೆರಿಕದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ. ಉತ್ತರ ಅಮೆರಿಕದ ಎರಡನೇ ದೊಡ್ಡ ರಾಷ್ಟ್ರ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಅಥವಾ ಅಮೆರಿಕಾ ಅಂತ ಕೂಡ ಕರಿತೀವಿ. ಈ ಅಮೆರಿಕ ಇದು ಉತ್ತರ ಅಮೆರಿಕದಾಗ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂದಾಗ ಉತ್ತರ ಅಮೆರಿಕದ ಎರಡನೇ ದೊಡ್ಡ ರಾಷ್ಟ್ರ, ಆದ್ರೆ ಪ್ರಪಂಚದಲ್ಲಿ 4ನೇ ದೊಡ್ಡ ರಾಷ್ಟ್ರ. ನಂಗೆ ರಾಷ್ಟ್ರಗಳು ನೋಡ್ತಾ ಇರ್ತೀವಿ. ಎಸ್, ಇವತ್ತು ಉತ್ತರ ಅಮೆರಿಕ ಅಂತಂದಾಗ ಈ ಉತ್ತರ ಅಮೆರಿಕದ ಸುತ್ತಮುತ್ತಲು ಯಾವ್ಯಾವ ಸಾಗರಗಳು ಬರ್ತಾವ ನೋಡೋಣ. ಉತ್ತರ ಅಮೆರಿಕ ಸುತ್ತಮುತ್ತಲು ಏನೇನು ಬರ್ತಾವ ಅಂತಂದಾಗ ನೋಡ್ರಿ, ಉತ್ತರ ಅಮೆರಿಕದ ಪೂರ್ವ ಭಾಗದಲ್ಲಿ, ಈ ಖಂಡದ ಪೂರ್ವ ಭಾಗದಲ್ಲಿ, ಉತ್ತರ ಅಮೆರಿಕದ ಪೂರ್ವ ಭಾಗದಾಗ ಈ ಸರಿಗೆ ಉತ್ತರ ಅಮೆರಿಕದ ಪೂರ್ವದ ಭಾಗದ ಈ ಕಡೆ ಅಟ್ಲಾಂಟಿಕ್ ಮಹಾಸಾಗರ ಉತ್ತರ ಅಮೆರಿಕದ ಪೂರ್ವದಲ್ಲಿ. ಅಟ್ಲಾಂಟಿಕ್ ಓಷನ್ ಅಂತದ್ದು ನೋಡ್ರಿ. ಪಶ್ಚಿಮ ಭಾಗದಾಗ ಉತ್ತರ ಅಮೆರಿಕದ ಪಶ್ಚಿಮ ಭಾಗದಾಗ ಏನದಂದಾಗ ಪೆಸಿಫಿಕ್ ಮಹಾಸಾಗರ. ಉತ್ತರ ಅಮೆರಿಕದ ಪೂರ್ವದಲ್ಲಿ ಉತ್ತರ ಅಮೆರಿಕದ ಉತ್ತರದಲ್ಲಿ ಆರ್ಕಟಿಕ್ ಮಹಾಸಾಗರ. ಉತ್ತರ ಅಮೆರಿಕ ಒಟ್ಟು 3 ಸಾಗರಗಳ ಮಧ್ಯೆ ಬರ್ತದ: ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಆರ್ಕಟಿಕ್ ಮಹಾಸಾಗರ. ಕೆಳಗಡೆ ಬಂದಾಗ ಕೆರೆಬಿಯನ್ ಸಮುದ್ರ ಬರ್ತದೆ. ಕೆರೆಬಿಯನ್ ಸಮುದ್ರ. ಮತ್ತೆ ಇನ್ನೊಂದು ವಿಶೇಷತೆ ಅಂತಂದಾಗ ನೋಡ್ರಿ, ನಾವು ನೋಡ್ತಾ ಇರ್ತೀವಿ ಉತ್ತರ ಅಮೆರಿಕ ಈ ಸಡಿಗಿ ಏಷ್ಯಾದ ರಷ್ಯಾ ದೇಶ. ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡ, ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡ. ಮ್ಯಾಲೆ ಕಡೆ ಎಲ್ಲ ಏಷ್ಯಾ ಖಂಡದ, ಕೆಳಗು ಈ ಸಡಿಗೆ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡ ವಿಂಗಡಿಸ್ತಕ್ಕಂಥ ಜಲಸಂಧಿ. ಅಂದ್ರ 2 ಭೂಭಾಗಗಳ ಮಧ್ಯದಾಗ ಸಣ್ಣ ಪ್ರಮಾಣ ನೀರಿದ್ರ ಅದಕ್ಕೆ ಜಲಸಂಧಿ ಎಂದು ಕೂಡ ಕರೀತಾರ. ಅದೇ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡ ವಿಂಗಡಿಸ್ತಕ್ಕಂಥ ಜಲಸಂಧಿ ಬೇರಿಂಗ್ ಜಲಸಂಧಿ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡ ವಿಂಗಡಿಸುತ್ತದೆ. ನೋಡಿ, ಇಲ್ಲೊಂದು ವಿಶೇಷತೆ ನೋಡ್ತಾ ಇರ್ತೀರಿ. ಗ್ರೀನ್ಲ್ಯಾಂಡ್ ದ್ವೀಪ ಇಡೀ ಭೂಮಿಯ ಮೇಲೆ ಅತ್ಯಂತ ದೊಡ್ಡ ದ್ವೀಪ. ಗ್ರೀನ್ಲ್ಯಾಂಡ್ ದ್ವೀಪ ಮತ್ತು ಉತ್ತರ ಅಮೆರಿಕ ಮಧ್ಯದಾಗ ಇಲ್ಲೊಂದು ಜಲಸಂಧಿ ಅದ. ಎಸ್, ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಜಲಸಂಧಿ ಡ್ಯಾವಿಸ್ ಜಲಸಂಧಿ. ಈ ಡ್ಯಾವಿಸ್ ಜಲಸಂಧಿ ಯಾರ್ಯಾರ ಮಧ್ಯದಾಗ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್. ಎರಡು ಆ ಪ್ರದೇಶಗಳ ಮಧ್ಯದಾಗ ಪ್ರಪಂಚದ ಅತ್ಯಂತ ದೊಡ್ಡದಾದಂಥ ಜಲಸಂಧಿ ಯಾವತ್ತಂದಾಗ ಅದು ಡ್ಯಾವಿಡ್ ಜಲಸಂಧಿ ಅಥವಾ ಡ್ಯಾವಿಸ್ ಜಲಸಂಧಿ. ಇದು ಭೂಮಿ ಮೇಲೆ ಅತ್ಯಂತ ದೊಡ್ಡದಂತ ಜಲಸಂಧಿ. ಉತ್ತರ ಅಮೆರಿಕ ಏಷ್ಯಾ ವಿಂಗಡಿಸ್ತಕ್ಕಂಥ ಜಲಸಂಧಿ ಬೇರಿಂಗ್ ಜಲಸಂಧಿ. ಅದೇ ರೀತಿಯಾಗಿ ನೋಡ್ತಾ ಇರ್ತೀವಿ. ಉತ್ತರ ಅಮೆರಿಕ ತಂದಾಗ ಈ ಉತ್ತರ ಅಮೆರಿಕದ ನೆಕ್ಸ್ಟ್ ಕೆಳಗಡೆ ದಕ್ಷಿಣ ಅಮೆರಿಕ. ನೋಡ್ರಿ, ಉತ್ತರ ಅಮೆರಿಕದ ಕೆಳಗಡೆ ದಕ್ಷಿಣ ಅಮೆರಿಕ ತಂದು ನೋಡ್ತಾ ಇರ್ತೀವಿ. ನೋಡ್ರಿ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಈ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಅಂತ ಬಂದಾಗ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಈ 2 ಖಂಡಗಳು ವಿಂಗಡಿಸ್ತಕ್ಕಂಥ ಜಲಸಂಧಿ ಅದೇ ಯಾವತ್ತಂದಾಗ ಆ 2 ಖಂಡಗಳು ವಿಂಗಡಿಸ್ತಕ್ಕಂಥ ಕಾಲುವೆ ಯಾವತ್ತಂದಾಗ ಪನಾಮ ಕಾಲುವೆ ಯಾರ್ಯಾರು ವಿಂಗಡಿಸ್ತಂದಾಗ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಅದ ಕ್ವಶನ್ ಕಳೆದು ಹೋದ ಸರ್ತಿ KPSC ಎಕ್ಸಾಮ್ದಾಗ
ಪನಾಮ ಕಾಲುವೆ ಯಾವ ಯಾವ ಸಾಗರಗಳು ಒಂದುಗೂಡಿಸುತ್ತದೆ? ಈ ಸೈಡಿಗೆ ಪೆಸಿಫಿಕ್ ಮಹಾಸಾಗರದ, ಈ ಸೈಡಿಗೆ ಅಟ್ಲಾಂಟಿಕ್ ಮಹಾಸಾಗರದ. ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಒಂದುಗೂಡಿಸ್ತಕ್ಕಂಥ ಕಾಲುವೆ ಪನಾಮ ಕಾಲುವೆ. ಪನಾಮ ಕಾಲುವೆ ಯಾರ್ಯಾರು ವಿಂಗಡಿಸ್ತಂದ್ರೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಎಸ್. ಇನ್ನು ಅದೇ ರೀತಿಯಾಗಿ ಉತ್ತರ ಅಮೆರಿಕ ಅಂತಂದಾಗ ಈ ಉತ್ತರ ಅಮೆರಿಕದಾಗ ಏನೇನು ವಿಶೇಷತೆ ಅದ? ಎಸ್, ನಾವು ನೋಡ್ತಾ ಇರ್ತೀವಿ. ಉತ್ತರ ಅಮೆರಿಕದ ಏನೇನು ವಿಶೇಷತೆ ಅಂತಂದಾಗ ಉತ್ತರ ಅಮೆರಿಕದಲ್ಲಿ ನಾವು ಸಾಮಾನ್ಯ ನೋಡುವ ಸಂದರ್ಭದಾಗ ಏನು ಒಂದು ವಿಶೇಷ ನೋಡ್ಕೋತ ಹೋಗ್ತಾ ಇರ್ತಂದಾಗ ಉತ್ತರ ಅಮೆರಿಕಾ ಖಂಡದಲ್ಲಿ ಏನು ಒಂದು ವಿಶೇಷತೆ ಕಂಡು ಬರ್ತಂದ್ರೆ ಉತ್ತರ ಅಮೆರಿಕದಾಗ ಅತೀ ಉದ್ದವಾಗಿ ಹರಡಿದ ಪರ್ವತ. ಎಸ್, ಈ ಸಿಸ್ಟಮ್ದಾಗ ಅತೀ ಉದ್ದವಾಗಿ ಹರಡಿದ ಪರ್ವತ ಉತ್ತರ ಅಮೆರಿಕದಲ್ಲಿ ಅತೀ ಉದ್ದವಾಗಿ ಹರಡಿದ ಪರ್ವತ. ಈ ರೀತಿಯಾಗಿ ಅತೀ ಉದ್ದವಾಗಿ ಹರಡಿದ ಪರ್ವತ ಯಾವತ್ತಂದಾಗ ರಾಕಿ ಪರ್ವತ. ರಾಕಿ ಪರ್ವತ ಉತ್ತರ ಅಮೆರಿಕದಾಗ ಅತೀ ಉದ್ದವಾಗಿ ಹರಡಿದ ಪರ್ವತ. ನೋಡಿ, ಹೋದ ಸರ್ತಿ ಒಂದು ಎಕ್ಸಾಮ್ದ ಕ್ವಶನ್ ಕೇಳ್ದ, ಮಾರುತ. ಮಾರುತ ಅಂದ್ರೆ ಗಾಳಿ. ಉತ್ತರ ಅಮೆರಿಕದ ರಾಕಿ ಪರ್ವತದಲ್ಲಿ ಹರಿತಕ್ಕಂಥ, ರಾಕಿ ಪರ್ವತದಲ್ಲಿ ಚಲಿಸುವ ಮಾರುತ ಯಾವುದು? ಇಲ್ಲಿ ಯಾವ ಮಾರುತ ಬೀಸ್ತದ? ರಾಕಿ ಪರ್ವತನಾಗ ಅಲ್ಲಿ ಬೀಸ್ತಕ್ಕಂಥ ಸ್ಥಳೀಯ ಮಾರುತಕ್ಕ ಚಿನಕು ಮಾರುತ, ಚಿನಕು ಮಾರುತ ಅಂತ ಕೂಡ ಕರೀತಾರೆ. ಚಿನಕು ಮಾರುತ ಉತ್ತರ ಅಮೆರಿಕದ ಎಲ್ಲಿ ಬೀಸ್ತಂದಾಗ ರಾಕಿ ಪರ್ವತ. ಇದು ರಾಕಿ ಪರ್ವತ. ಎಸ್, ರಾಕಿ ಪರ್ವತ ಉತ್ತರ ಅಮೆರಿಕದ ಪಶ್ಚಿಮ ಭಾಗದಾಗ ಬರ್ತಾ ಇರ್ತದ. ಅದೇ ರೀತಿಯಾಗಿ ನೋಡುವ ಸಂದರ್ಭದಾಗ ಉತ್ತರ ಅಮೆರಿಕ ಅಂತಂದಾಗ ಉತ್ತರ ಅಮೆರಿಕದ ಅತ್ಯಂತ ಎತ್ತರ ಶಿಖರ ಈ ಭಾಗದ ಬರ್ತದ. ಎಸ್, ಎಲ್ಲಿ ತನಗ ಇಡೀ ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದಂಥ ಶಿಖರಾತಿ ಬಂದಾಗ ನಾವು ಸಾಮಾನ್ಯ ನೋಡ್ತಾ ಇರ್ತೇವ್ರಿ. ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದಂಥ ಶಿಖರಾತಿ ಬಂದಾಗ ನಾವು ನೋಡುವ ಸಂದರ್ಭದಾಗ ಯಾವುದು ಅಂತಂದಾಗ ಈ ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ಅಂತಂದಾಗ ನೋಡ್ತಾ ಇರ್ತೇವ್ರಿ. ಇಡೀ ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ಅಂತಂದಾಗ ಮೌಂಟ್ ಮ್ಯಾಕಿನ್ಲೆ. ಎಸ್, ಈ ಉತ್ತರ ಅಮೆರಿಕದ ಅತ್ಯಂತ ಎತ್ತರ ಶಿಖರ ಎಲ್ಲರದು ಮೌಂಟ್ ಮ್ಯಾಕಿನ್ಲೆ ಎಲ್ಲರತ್ತಂದಾಗ ಅಮೆರಿಕ ದೇಶದ ರಾಜ್ಯವಾದಂಥ ಅಮೆರಿಕ ದೇಶದ ಒಂದು ಪ್ರಸಿದ್ಧವಂತ ರಾಜ್ಯ ಅಲಾಸ್ಕಾ ರಾಜ್ಯದಲ್ಲಿ ಕಂಡು ಬರ್ತದೆ. ನೋಡ್ರಿ, ಉತ್ತರ ಅಮೆರಿಕದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಮ್ಯಾಕಿನ್ಲೆ ಎಲ್ಲಿ ಬರ್ತದನ್ನಾಗ ಅಮೆರಿಕ ದೇಶದಾಗ ನೆಕ್ಸ್ಟ್ ಅಲಾಸ್ಕಾ ಅಂತ ರಾಜ್ಯದಾಗ ಬರ್ತದೆ. ಇಡೀ ಉತ್ತರ ಅಮೆರಿಕದ ಅದು ಅತ್ಯಂತ ಎತ್ತರವಾದಂಥ ಶಿಖರ ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಉತ್ತರ ಅಮೆರಿಕ ತಂದಾಗ ಸಾಮಾನ್ಯ ನೋಡುವ ಸಂದರ್ಭದಾಗ ಈ ಉತ್ತರ ಅಮೆರಿಕ ತಂದಾಗ ಈ ಉತ್ತರ ಅಮೆರಿಕದಲ್ಲಿ ಎತ್ತರವಾದ ಶಿಖರ ಮೌಂಟ್ ಮ್ಯಾಕಿನ್ಲೆ, ಉದ್ದವಾಗಿ ಹರಡಿದ ಪರ್ವತ, ನೆಕ್ಸ್ಟ್ ರಾಕಿ ಪರ್ವತ, ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದಂಥ ನದಿ ನೋಡ್ರಿ ಮಿಸಿಸಿಪಿ ನದಿ. ಎಸ್, ಮಿಸಿಸಿಪಿ ನದಿ ಎತ್ತದಾಗ ನಾವು ನೋಡ್ತಾ ಇರ್ತೀವಿ. ಉತ್ತರ ಅಮೆರಿಕದಾಗ ಅತೀ ಉದ್ದವಾಗಿ ಹರಿತಕ್ಕಂಥ ನೆಕ್ಸ್ಟ್ ಎತ್ತದಾಗ ಒಂದು ನದಿ ಉತ್ತರ ಅಮೆರಿಕದ ಮಿಸಿಸಿಪಿ ನದಿ ಅಂತ ತಂದಾಗ ಸಾಮಾನ್ಯವಾಗಿ ಇಡೀ ಉತ್ತರ ಅಮೆರಿಕ ಖಂಡದ ಅತ್ಯಂತ ಉದ್ದವಾದಂಥ ನದಿ ಈ ಮಿಸಿಸಿಪಿ ನದಿ ಅಂತ ಬಂದಾಗ ಸಾಮಾನ್ಯ ನೋಡ್ತಾ ಇರ್ತೀವಿ. ಯಾವ ರೀತಿ ತಂದಾಗ ಇಡೀ ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ ನೆಕ್ಸ್ಟ್ ಮಿಸಿಸಿಪಿ ನದಿ. ಮಿಸಿಸಿಪಿ ನದಿ ಸಾಮಾನ್ಯವಾಗಿ ಉತ್ತರ ಅಮೆರಿಕದಾಗ ಎಲ್ಲಿ ಕಂಡು ಬರ್ತಾ ಇರ್ತಂದಾಗ ಸಾಮಾನ್ಯ ನೋಡ್ತಾ ಇರ್ತೇವಲ್ರಿ. ಎಸ್, ಇಲ್ಲಿ ಮಿಸಿಸಿಪಿ ನದಿ ಅಂತ ಹೇಳ್ತಾ ಇರ್ತದೆ. ಮಿಸಿಸಿಪಿ ನದಿ ಇದು ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ. ಎಲ್ಲಿರ್ತಂದಾಗ ಈ ಮಿಸಿಸಿಪಿ ನದಿ ಪೂರ್ಣವಾಗಿ ಅಮೆರಿಕ ದೇಶದಾಗ ಇರ್ತಾ. ಅಮೆರಿಕ ದೇಶದಾಗ ಮಿಸಿಸಿಪಿ ನದಿ ಇರ್ತಾ. ಇಡೀ ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ. ಈ ನದಿ ಹರಿಯುತ್ತಾ ಲಾಸ್ಟಿಗೆ ಬಂದು ಸೇರ್ತಂದಾಗ ನೆಕ್ಸ್ಟ್ ಗಲ್ಫ್ ಆಫ್ ಮೆಕ್ಸಿಕೋ ಅಂದ್ರೆ ಮೆಕ್ಸಿಕೋ ಕಾಡಿಗೆ ಬಂದು ಸೇರ್ತಾ ಇರ್ತದ. ಎಕ್ಸಾಮ್ದಾಗ ಕೇಳೋದ ಕ್ವಶನ್ ಅದೇ, ಯಾವ ನದಿ ಲಾಸ್ಟಿಗೆ ಎಲ್ಲಿ ಹೋಗಿ ಸೇರ್ತಾ ಕ್ವಶನ್ ಕೇಳ್ತಾನಷ್ಟೇ. ಇಡೀ ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ ಮಿಸಿಸಿಪಿ ನದಿ. ಇದು ಅಮೆರಿಕ ದೇಶದಲ್ಲಿ ಹರಿಯುತ್ತಾ ಎಲ್ಲಿ ಸೇರ್ತಂದಾಗ ಮೆಕ್ಸಿಕೋ ಕಾಡಿಗೆ ಬಂದು ಸೇರ್ತಾ ಇರ್ತದ. ಇದು ಮಿಸಿಸಿಪಿ ನದಿದ ಒಂದು ವಿಶೇಷತೆ ನೋಡ್ತಾ ಇರ್ತೀವ್ರಿ. ಉತ್ತರ ಅಮೆರಿಕ ಖಂಡ ಅಂದ ತಕ್ಷಣ ಇಲ್ಲಿ ಬರ್ತಕ್ಕಂಥ ವಿಶೇಷವಾದಂಥ ಪರ್ವತಗಳು ನೋಡಿ. ಎಕ್ಸಾಮ್ ದೃಷ್ಟಿಯಿಂದ ಉತ್ತರ ಅಮೆರಿಕದ
ಪಶ್ಚಿಮ ಭಾಗದಾಗ ನೋಡ್ರಿ, ಪಶ್ಚಿಮ ಭಾಗದಾಗ ಇಲ್ಲಿ ರಾಕಿ ಪರ್ವತಗಳವ. ಇದೇ ಉತ್ತರ ಅಮೆರಿಕದ ಪೂರ್ವದಲ್ಲಿ ಈ ಭಾಗದ ಪೂರ್ವ ಭಾಗದಾಗ ಅಪಲಾಚಿ ಬೆಟ್ಟಗಳು, ಅಪಲಾಚಿ ಬೆಟ್ಟಗಳು ಉತ್ತರ ಅಮೆರಿಕದ ಪೂರ್ವದಲ್ಲಿ. ನೋಡ್ರಿ, ಉತ್ತರ ಅಮೆರಿಕದಾಗ ಒಂದು ವಿಶೇಷತೆ ನೋಡ್ತಾ ಇರ್ತೇವ್ರಿ. ಮತ್ತೇನಂತಂದ್ರೆ ಇಡೀ ಉತ್ತರ ಅಮೆರಿಕದ ಅತ್ಯಂತ ದೊಡ್ಡದಾದಂತ ದ್ವೀಪ, ಉತ್ತರ ಅಮೆರಿಕ ದೊಡ್ಡದಾದಂತ ದ್ವೀಪ ಯಾವತ್ತನ ಬ್ಯಾಫಿನ್ ದ್ವೀಪ. ಬ್ಯಾಫಿನ್ ನೋಡ್ರಿ, ಈ ಬ್ಯಾಫಿನ್ ದ್ವೀಪ ಇಡೀ ಉತ್ತರ ಅಮೆರಿಕದಾಗ ಅತ್ಯಂತ ದೊಡ್ಡ ದ್ವೀಪ. ಅದು ಗ್ರೀನ್ಲ್ಯಾಂಡ್ ದ್ವೀಪ ಯಾರಿಗೆ ಸಂಬಂಧಪಡ್ತದೆ? ಡೆನ್ಮಾರ್ಕ್ ಯಾವ ಖಂಡಕ್ಕೆ ಸಂಬಂಧಪಡ್ತದೆ? ಯುರೋಪ್ ಖಂಡಕ್ಕೆ ಸಂಬಂಧಪಡ್ತದೆ. ಹೌದ್ರಿ, ಉತ್ತರ ಅಮೆರಿಕದ ಅತ್ಯಂತ ದೊಡ್ಡ ದ್ವೀಪ ಬ್ಯಾಫಿನ್ ದ್ವೀಪ. ಬ್ಯಾಫಿನ್ ದ್ವೀಪ ಯಾವ ದೇಶಕ್ಕೆ ಸಂಬಂಧಪಡ್ತದೆ? ಕೆನಡಾ ದೇಶಕ್ಕೆ ಸಂಬಂಧಪಡ್ತದೆ. ಅದೇ ರೀತಿಯಾಗಿ ನೋಡುವ ಸಂದರ್ಭದಾಗ ಉತ್ತರ ಅಮೆರಿಕ ಅಂತಂದಾಗ ಉತ್ತರ ಅಮೆರಿಕ ಖಂಡದಲ್ಲಿ ಬರ್ತಕ್ಕಂಥ ಬಹಳ ಪ್ರಮುಖವಾದಂಥ ರಾಷ್ಟ್ರ ಯಾವುದಂತಂದಾಗ ಕೆನಡಾ ದೇಶ. ಎಸ್, ಬಹಳ ವಿಶೇಷವಂತ ರಾಷ್ಟ್ರ ಕೆನಡಾ ದೇಶ. ಈ ಕೆನಡಾ ದೇಶ ಅಂತಂದಾಗ ಸ್ವಲ್ಪ ನೋಡ್ಕೋತ ಬರೋಣ. ಏನು ಕೆನಡಾ ದೇಶದ ವಿಶೇಷತೆ ಅಂತಂದಾಗ, ಕೆನಡಾ ಉತ್ತರ ಅಮೆರಿಕ ಖಂಡದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ. ಎಸ್, ಈ ಒಂದು ಕೆನಡಾ ಅನ್ನುವ ದೇಶ ಇಡೀ ಪ್ರಪಂಚದಾಗ 2ನೇ ದೊಡ್ಡ ರಾಷ್ಟ್ರ. ಎಸ್, ಕೆನಡಾ ದೇಶ ನೋಡ್ರಿ, ಇದ್ರ ಕ್ಯಾಪಿಟಲ್ ಸಿಟಿ ಪೂರ್ತ ನೋಡಿ, ದೊಡ್ಡ ರಾಷ್ಟ್ರ ದೊಡ್ಡದಾಗ ಕ್ಯಾಪಿಟಲ್ ಸಿಟಿ ಕೆಳಗೆ ಬರ್ತದೆ, ಪೂರ್ತ ಕೆಳಗಡೆ ಬರ್ತಾ ಇರ್ತದೆ. ಅಂದ್ರ ಕೆನಡಾ ದೇಶದ ರಾಜಧಾನಿ ಒಟ್ಟಾವ ಕೆನಡಾ ದೇಶದ ರಾಜಧಾನಿ. ನೋಡ್ರಿ, ಜಗತ್ತಿನ 2ನೇ ದೊಡ್ಡ ರಾಷ್ಟ್ರ ಕೆನಡಾ ದೇಶ, ಇದರ ರಾಜಧಾನಿ ಒಟ್ಟಾವ. ನೋಡ್ರಿ, ಕೆನಡಾ ದೇಶದ ಸುತ್ತಮುತ್ತಲು ಎಲ್ಲಿ ನೋಡಿದ್ರು ಬರೇ ಏನಂತಂದ್ರೆ ಜಲಭಾಗ ಅದ. ಅಂದ್ರ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದ ರಾಷ್ಟ್ರ, ಇವತ್ತನಾಗ ಕೆನಡಾ ದೇಶ. ಇಡೀ ಪ್ರಪಂಚದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದ ರಾಷ್ಟ್ರ ಕೆನಡಾ ದೇಶ. ಎಸ್, ಕೆನಡಾ ದೇಶ ಆದ ತಕ್ಷಣ ಇನ್ನೊಂದು ವಿಶೇಷತೆ ನೋಡ್ತಾ ಇರ್ತೀರಿ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದಂತ ಅಂತಾರಾಷ್ಟ್ರೀಯ ಗಡಿ ಹೊಂದಿದಂತ ರಾಷ್ಟ್ರಗಳು ಯಾವತ್ತಂದಾಗ ಕೆನಡಾ ದೇಶ, ಇಲ್ಲಿ ಕೆಳಗ ಅಮೆರಿಕ ದೇಶ. ಇವು ಪ್ರಪಂಚದಲ್ಲಿ ಅತಿ ಉದ್ದವಾದ ಈ ಒಂದು ಅಂತಾರಾಷ್ಟ್ರೀಯ ಗಡಿ, ಅತಿ ಉದ್ದವಾದ ಗಡಿ ಹೊಂದಿದಂತ ರಾಷ್ಟ್ರಗಳು ಯಾವತ್ತಂದಾಗ ಕೆನಡಾ ಮತ್ತು ಅಮೆರಿಕ. ಈ 2 ದೇಶಗಳ ಮಧ್ಯದಾಗ ಅತಿ ಉದ್ದವಾದಂತ ನೆಕ್ಸ್ಟ್ ಗಡಿ ರೇಖೆ ಹೊಂದಿದೆ. ಇನ್ನ ಅದೇ ರೀತಿಯಾಗಿ PSI ಎಕ್ಸಾಮ್ ಒಂದು ಕ್ವಶನ್ ಕೇಳಿದ, ಕೆನಡಾ ದೇಶದ ಮೇಲೆ ಒಂದು ಕ್ವಶನ್ ಕೇಳಿದ. ಏನು ಕ್ವಶನ್ ಕೇಳಿದ? ವಿಕ್ಟೋರಿಯಾ ದ್ವೀಪ ಎಲ್ಲೂ ಬರುತ್ತದೆ ಅಂತ ಕ್ವಶನ್ ಕೇಳಿದ. ವಿಕ್ಟೋರಿಯಾ ದ್ವೀಪ ಕೆನಡಾ ದೇಶದ ಬರ್ತಾವ, ಉತ್ತರ ಅಮೆರಿಕದ ಕೆನಡಾ ದೇಶ ಅಂತಂದಾಗ ಈ ಉತ್ತರ ಅಮೆರಿಕದಲ್ಲಿ ಇಲ್ಲಿ ಕೆನಡಾ ದೇಶ ಅಂತದಲ್ಲ, ಈ ಕೆನಡಾ ದೇಶದಾಗನೇ ಯಾವ್ದು ಬರ್ತಂದಾಗ ವಿಕ್ಟೋರಿಯಾ ದ್ವೀಪ. ಎಸ್, ವಿಕ್ಟೋರಿಯಾ ದ್ವೀಪ, ಇಲ್ಲಿ ವಿಕ್ಟೋರಿಯಾ ದ್ವೀಪ ಬರ್ತಾವ. ವಿಕ್ಟೋರಿಯಾ ದ್ವೀಪ ಕೆನಡಾ ದೇಶದಾಗ. ನೋಡ್ರಿ, ವಿಕ್ಟೋರಿಯಾ ಅನ್ನೋದು ಏನು ಬರ್ತಂದಾಗ ವಿಕ್ಟೋರಿಯಾ ದ್ವೀಪ ಇದು ಉತ್ತರ ಅಮೆರಿಕದ ಅಂದ್ರೆ ಕೆನಡಾ ದೇಶದ. ವಿಕ್ಟೋರಿಯಾ ಸರೋವರ ಇದು ಎಲ್ಲಿ ಬರ್ತದೆ ಅಂದಾಗ ಆಫ್ರಿಕಾದಾಗ ಬರ್ತದೆ. ನೋಡ್ರಿ, ವಿಕ್ಟೋರಿಯಾ ಜಲಪಾತ ಇದು ಎಲ್ಲಿ ಬರ್ತದೆ ಅಂದಾಗ ಆಫ್ರಿಕಾದಾಗ ಬರ್ತದೆ. ನೋಡ್ರಿ, ವಿಕ್ಟೋರಿಯಾ ಮರುಭೂಮಿ ಎಲ್ಲಿ ಬರ್ತದೆ ಅಂದಾಗ ಆಸ್ಟ್ರೇಲಿಯಾದಾಗ ಹೆಸರು ಭಾಳ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದ್ರಿ. ವಿಕ್ಟೋರಿಯಾ ದ್ವೀಪ ಉತ್ತರ ಅಮೆರಿಕ ಕೆನಡಾ ದೇಶದಾಗ, ವಿಕ್ಟೋರಿಯಾ ಸರೋವರ ಆಫ್ರಿಕಾ ಖಂಡದಾಗ, ವಿಕ್ಟೋರಿಯಾ ಜಲಪಾತ ಆಫ್ರಿಕಾ ಖಂಡದಾಗ, ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾದಾಗ. ವಿಕ್ಟೋರಿಯಾ ಅನ್ನೋ ಶಬ್ದಗಳು ಬಹಳಷ್ಟು ಬರ್ತಾ ಇರ್ತಾವ. ಆದ್ರೆ ವಿಕ್ಟೋರಿಯಾ ದ್ವೀಪ ಉತ್ತರ ಅಮೆರಿಕದ ಕೆನಡಾ ದೇಶದ. ಎಸ್, ಇನ್ನು ಅದೇ ರೀತಿಯಾಗಿ ನಾವು ನೋಡುವ ಸಂದರ್ಭದಾಗ ಈ ಉತ್ತರ ಅಮೆರಿಕ ಅಂತಂದಾಗ ನೋಡ್ರಿ, ಇಡೀ ಉತ್ತರ ಅಮೆರಿಕದ ಪ್ರಪಂಚದ 2ನೇ ದೊಡ್ಡದಾದಂತ ಕೊಲ್ಲಿ. ನೋಡ್ರಿ, ಕೊಲ್ಲಿಗೆ ನಾವು ಇಂಗ್ಲಿಷ್ದಾಗ ಬೇ ಅಂತ ಕರಿತೇವ್ರಿ. ಪ್ರಪಂಚದ 2ನೇ ದೊಡ್ಡದಂತ ಕೊಲ್ಲಿ ಯಾವತ್ತಂದಾಗ ಹಡ್ಸನ್ ಕೊಲ್ಲಿ ಇಲ್ಲಿ ಬರ್ತಾವ್ರಿ. ಈ ಭಾಗದಾಗ ಹಡ್ಸನ್ ಕೊಲ್ಲಿ. ಈ ಹಡ್ಸನ್ ಕೊಲ್ಲಿ
ಇಡೀ ಪ್ರಪಂಚದಾಗ ಎರಡನೇ ಅತ್ಯಂತ ದೊಡ್ಡ ಕೊಲ್ಲಿ. ಹಡ್ಸನ್ ಕೊಲ್ಲಿ ಯಾವ ದೇಶದಾಗ ಅದ ಅಂತಂದಾಗ ಈ ಹಡ್ಸನ್ ಕೊಲ್ಲಿ ಕೆನಡಾ ದೇಶದಾಗ ಬರ್ತಕ್ಕಂಥ ಒಂದು ವಿಶೇಷವಾದಂಥ ಕೊಲ್ಲಿ. ನೋಡಿ, ಕೆನಡಾ ದೇಶದಾಗ ಪ್ರಪಂಚದ ಎರಡನೇ ದೊಡ್ಡ ಕೊಲ್ಲಿ ಹಡ್ಸನ್ ಕೊಲ್ಲಿ ಅಂತ ನೋಡ್ತಾ ಇರ್ತೇವ್ರಿ. ಇನ್ನು ಅದೇ ರೀತಿಯಾಗಿ ನೋಡುವ ಸಂದರ್ಭದಾಗ ಈ ಉತ್ತರ ಅಮೆರಿಕಾತೆ ಬಂದಾಗ ನೋಡ್ರಿ ಬ್ಯಾಫಿನ್ ದ್ವೀಪ ನೋಡ್ತಾ ಇರ್ತೇವ್ರಿ. ಅದೇ ರೀತಿಯಾಗಿ ಕೆನಡಾ ದೇಶದಾಗ ಹಡ್ಸನ್ ಕೊಲ್ಲಿ ನೋಡ್ತಾ ಇರ್ತೇವ್ರಿ. ಅದೇ ರೀತಿಯಾಗಿ ನೋಡುವ ಸಂದರ್ಭದಾಗ ಇನ್ನೊಂದು ವಿಶೇಷತೆ ಏನು ಅಂತಂದಾಗ ಬಹಳ ವಿಶೇಷವಾಗಿ ಎಕ್ಸಾಮ್ದಾಗ ಬರೋದಿದೆ. ದಿ ಗ್ರೇಟ್ ಲೇಕ್ ಅಂದ್ರ ಮಹಾಸರೋವರ, ಪ್ರಪಂಚದ ಪಂಚ ಸರೋವರಗಳ ನಾಡು. ಎಸ್, ಪ್ರಪಂಚದ ಪಂಚ ಸರೋವರಗಳ ನಾಡು ಅಂತೇಳಿ ಯಾವ ಖಂಡಕ್ಕೆ ಕರೀತಾರ? ಉತ್ತರ ಅಮೆರಿಕಾ. ನೆಕ್ಸ್ಟ್, ಉತ್ತರ ಅಮೆರಿಕಾ ಖಂಡಕ್ಕ ಏನಂತ ಕರೀತಾರ? ಪ್ರಪಂಚದ ಪಂಚ ಸರೋವರಗಳ ನಾಡು. 5 ಪ್ರಸಿದ್ಧವಾದಂತ ಇಲ್ಲಿ ಒಂದು ಏನು ಕಂಡು ಬರ್ತಂದಾಗ ಸರೋವರಗಳು. ನೋಡಿ, ಸರೋವರಗಳ ನೆಕ್ಸ್ಟ್ ಲೇಕ್ಸ್ ಅಂತ ಕೂಡ ಕರೀತಾರ. ಪ್ರಪಂಚದ ಪಂಚ ಸರೋವರಗಳ ನಾಡು ಉತ್ತರ ಅಮೆರಿಕಾ. ಉತ್ತರ ಅಮೆರಿಕಾದಾಗ ಯಾವ್ಯಾವ ಸರೋವರಗಳು ಕಂಡು ಬರ್ತಾವಂದಾಗ ಒಂದು ನೋಡ್ತಾ ಇರ್ತೀವಿ ಸುಪೀರಿಯರ್ ಸರೋವರ. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಇರ್ತೇವ್ರಿ ಮಿಚಿಗನ್ ಸರೋವರ. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಇರ್ತೀವಿ ಹುರಾನ್ ಸರೋವರ. ನೆಕ್ಸ್ಟ್ ಇನ್ನೊಂದು ಸರೋವರ ನೋಡ್ತಾ ಇರ್ತೇವ್ರಿ ಯಾವುದು ಅಂತಂದಾಗ ಐರಿಸ್ ಸರೋವರ. ನೆಕ್ಸ್ಟ್ ಇನ್ನೊಂದು ಒಂಟಾರಿಯೋ ಸರೋವರ. ಇವಕ್ಕೆ ಶಾರ್ಟ್ ಕಟ್ ಆಗಿ ಏನಂತ ಕರೀತಾರ ಅಂತಂದಾಗ ಹೋಮ್ಸ್ ಅಂತ ಕರೀತಾರ. ಹೋಮ್ಸ್ ಅಂತ ಕರೀತಾರ. ಶಾರ್ಟ್ ಕಟ್ ಆಗಿ ಹೋಮ್ಸ್ ಅಂತ ಕರೀತಾರ. ಎಚ್ ಅಂದ್ರ ಹುರಾನ್, ಓ ಅಂದ್ರ ಒಂಟಾರಿಯೋ, ಎಂ ಅಂದ್ರ ಮಿಚಿಗನ್, ಎಸ್ ಅಂದ್ರ ಐರಿ, ನೆಕ್ಸ್ಟ್ ಓ ಅಂದ್ರ ಸುಪೀರಿಯರ್. ಎಸ್, ಇದು ಉತ್ತರ ಅಮೆರಿಕ ಖಂಡದಾಗ ಬರ್ತಕ್ಕಂಥ 5 ಪ್ರಮುಖವಾದಂಥ ಸರೋವರಗಳು. ಅದಕ್ಕೆ ಉತ್ತರ ಅಮೆರಿಕದ ಪಂಚ ಸರೋವರ ನಾಡು ಅಂತ ಕೂಡ ಕರೀತಾರ. ಎಲ್ಲಕ್ಕಿಂತ ವಿಶೇಷವಾಗಿ ಇವತ್ತು ಪ್ರಪಂಚದಾಗ ಈ ಸುಪೀರಿಯರ್ ಸರೋವರದ ವಿಶೇಷತೆ ಏನು? ಪ್ರಪಂಚದ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಅದೇ ಸುಪೀರಿಯರ್ ಸರೋವರ. ಪ್ರಪಂಚದ ಅತ್ಯಂತ ದೊಡ್ಡದ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ. ಈ ಸರೋವರಗಳು ಉತ್ತರ ಅಮೆರಿಕಾದಾಗ ಎಲ್ಲಿ ಕಂಡು ಬರ್ತಾ ಇರ್ತಾವ? ಎಸ್, ಉತ್ತರ ಅಮೆರಿಕಾ ಮ್ಯಾಪ್ದಾಗ ಇವೆಲ್ಲ ಕಂಡು ಬರ್ತಾವ ಅಂತಂದಾಗ ನಾವು ಸಾಮಾನ್ಯ ನೋಡ್ತಾ ಇರ್ತೀವಿ ದಿ ಗ್ರೇಟ್ ಲೇಕ್ಸ್. ಎಸ್, ಇನ್ನೊಂದು ಸ್ವಲ್ಪ ಕೆಳಗಡೆ ಬರ್ತಾ ಇರ್ತೀನಿ. ದಿ ಗ್ರೇಟ್ ಲೇಕ್ ಎಲ್ಲಿ ಕಂಡು ಬರ್ತಾ ಇರ್ತದೆ ಅಂದಾಗ ನಾವು ನೋಡುವ ಸಂದರ್ಭದಾಗ ನೋಡ್ರಿ, ಇಲ್ಲಿ ಕೆನಡಾ ದೇಶ, ಇಲ್ಲಿ ಅಮೆರಿಕ ದೇಶ. ಈ ಕೆನಡಾ ದೇಶ ಮತ್ತು ಅಮೆರಿಕ, ಕೆನಡಾ ಮತ್ತು ಅಮೆರಿಕ ದೇಶಗಳ ಮಧ್ಯದಾಗ ಈ 5 ಸರೋವರಗಳು ಕಂಡು ಬರ್ತಾವ. ಈ 5 ಸರೋವರಗಳು ಕಂಡು ಬರ್ತಕ್ಕಂಥ ಭಾಗನೇ ಇದು. ಅದಕ್ಕೆ ದಿ ಗ್ರೇಟ್ ಲೇಕ್ ಅಂತ ಕೂಡ ಕರಿತೀವಿ. ಏರ್ಯಾಕ್ ಅಂತ ಮಹಾ ಸರೋವರಗಳ ಪ್ರದೇಶ. ಅದಕ್ಕೆ ಪಂಚ ಸರೋವರಗಳ ನಾಡು ಅಂತೇಳಿ ಉತ್ತರ ಅಮೆರಿಕ ಖಂಡ ಕರಿತಾ ಇರ್ತಾರ. ಎಸ್, ನಾವು ಸಾಮಾನ್ಯವಾಗಿ ನೋಡುವ ಸಂದರ್ಭದಾಗ ಈ ಒಂದು ಉತ್ತರ ಅಮೆರಿಕ ಖಂಡದಾಗ ನೆಕ್ಸ್ಟ್ ಸರೋವರಗಳು ನೋಡ್ತಾ ಇರ್ತೇವ್ರಿ. ಅದೇ ರೀತಿಯಾಗಿ ಉತ್ತರ ಅಮೆರಿಕ ಖಂಡದಾಗ ಸರೋವರಗಳಲ್ಲದೆ ಮತ್ತೆ ಏನು ವಿಶೇಷತೆ ಕಂಡು ಬರ್ತಾ ಇರ್ತದೆ ಅಂದಾಗ ನೋಡ್ತಾ ಇರ್ತೀರಿ. ಬಹಳ ವಿಶೇಷತೆ ಏನು ಅಂತ ಬಂದಾಗ ಎಸ್, ಇಲ್ಲ ಫಸ್ಟ್ ಬಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಇದ್ರ ಚಿತ್ರಣ. ಇದು ಏನು ಗೊತ್ತಾಗ್ಬೋದು ನಿಮಗ ಅಂತಂದಾಗ, ಒಂದು ನದಿ ಹರಿಯುವಾಗ ಅದರ ನೀರು ಕೆಳಗಡೆ ಬೀಳ್ತಾ ಇದ್ರ ಅದಕ್ಕೆ ಏನಂತ ಕರಿತಾರ ಅಂತಂದಾಗ ಫಾಲ್ಸ್, ಸರೋವರ ಅಂತ ಕೂಡ ಕರೀತಾರ. ಸರೋವರ ಸಾರಿ, ಅದಕ್ಕೇನು ಕರಿತಾರ? ಫಾಲ್ಸ್ ಅಂತ ಕರೀತಾರ. ಅದಕ್ಕೇನು ಕರಿತಾರ ಅಂತಂದಾಗ ಜಲಪಾತ ಅಂತ ಕೂಡ ಕರಿತಾ ಇರ್ತಾರ. ಒಂದು ನದಿ ಮ್ಯಾಲಿನ ಕೆಳಗಡೆ ಬೀಳ್ತಾ ಇದ್ರ ಅದಕ್ಕ ಫಾಲ್ಸ್ ಅಥವಾ ಜಲಪಾತ ಅಂತ ಕೂಡ ಕರೀತಾರ. ನೋಡ್ತಾ ಇರ್ತೀರಿ ಪ್ರಪಂಚದ ಅತ್ಯಂತ ಸುಂದರವಾದ ಜಲಪಾತ ನಯಾಗರ್ ಜಲಪಾತ. ಇದೇ ನಯಾಗರ್ ಜಲಪಾತ. ಎಸ್, ವಿಷಯ ಬಹಳ ಸುಂದರವಾದಂಥ ಜಲಪಾತ ನಯಾಗರ್ ಜಲಪಾತ. ಎಸ್, ಈ ನಯಾಗರ್ ಜಲಪಾತ ಎಲ್ಲದ ಅಂತ ಹೋದ ಸಾತಿ ಕ್ವಶನ್ ಕೇಳಿದ. ಎಲ್ಲದ ನಯಾಗರ್ ಜಲಪಾತ ಅಂತಂದಾಗ ನಾವು ನೋಡ್ತಾ ಇರ್ತೇವ್ರಿ. ಎಸ್, ಎಲ್ಲಿ ನಯಾಗರ್ ಜಲಪಾತ ಕಂಡು ಬರ್ತಂದಾಗ ಕೆನಡಾ ಮತ್ತು ಅಮೆರಿಕ 2 ದೇಶಗಳ ಮಧ್ಯದಾಗ ಒಂದು ನದಿ ಹರಿತಾ ಇರ್ತದೆ. ಯಾವ ನದಿ ಅಂತಂದಾಗ ನಯಾಗರ್ ಅಂತ ಒಂದು ನದಿ ಹರಿತಾ ಇರ್ತದೆ. ಆ ನಯಾಗರ್ ಅಂತ ನದಿ ಹರಿತಾ ಇರ್ತಲ್ಲ. ಎಸ್, ನೋಡಿ, ನಾವು ನಯಾಗರ್ ಅಂತ ನದಿ ಹರಿತಾ ಇರ್ತಲ್ಲ, ಆ ನಯಾಗರ್ ನದಿನೇ ನಯಾಗರ್ ಫಾಲ್ಸ್ ನಿರ್ಮಾಣ ಮಾಡಿದೆ. ನೋಡಿ, ನಯಾಗರ್ ಫಾಲ್ಸ್ ಹತ್ತಿರ ನ್ಯೂಯಾರ್ಕ್ ಅನ್ನುವ ನಗರ ಕೂಡ ಬರ್ತಾ ಇರ್ತದ. ಎಸ್,
ನ್ಯೂಯಾರ್ಕ್ ಅನ್ನುವ ರಾಜ್ಯದ ಹತ್ತಿರ ನಯಾಗರ ಜಲಪಾತ ನೋಡಿ. ನಾವು ನಯಾಗರ ಜಲಪಾತ ಸ್ಪಷ್ಟ ನೋಡ್ತಾ ಇರ್ತಾರೆ. ಕೆನಡಾ ಮತ್ತು ಅಮೆರಿಕ ಎರಡೂ ದೇಶಗಳ ಮಧ್ಯದಾಗ ನಯಾಗರ ಜಲಪಾತ. ಇದು ಪ್ರಪಂಚದ ಅತ್ಯಂತ ಸುಂದರವಾದ ಜಲಪಾತ ನಯಾಗರ ಜಲಪಾತ. ನೋಡ್ರಿ, ಕರ್ನಾಟಕದ ನಯಾಗರ್ ಅಂತೇಳಿ ಗೋಕಾಕ್ ಜಲಪಾತ ಕರಿತಲ್ಲ, ನಿಜವಾದ ನಯಾಗರ ಜಲಪಾತ ಎಲ್ಲಿರುತ್ತದಾಗ ಉತ್ತರ ಅಮೆರಿಕದಾಗ ಕೆನಡಾ ಮತ್ತು ಅಮೆರಿಕ ದೇಶಗಳ ಮಧ್ಯದಾಗ ನೋಡ್ತಾ ಇರ್ತಾರೆ. ನೋಡ್ರಿ, ವಿಶೇಷವಾಗಿ ನಯಾಗರ ಜಲಪಾತ ನಾವು ಸಾಮಾನ್ಯವಾಗಿ ನೋಡುವ ಸಂದರ್ಭದಾಗ ಈ ಉತ್ತರ ಅಮೆರಿಕ ಖಂಡದಲ್ಲಿ ಈ ಭಾಗದಾಗ ನಯಾಗರ ಜಲಪಾತ ನೋಡ್ರಿ, ಕೆನಡಾ ಮತ್ತು ಈ ಕಡೆ ಕೆಳಗಡೆ USA ಅಮೆರಿಕ, ಈ ಎರಡೂ ಖಂಡಗಳ ಮಧ್ಯದಾಗ ನಯಾಗರ ಜಲಪಾತ. ಈ ಎರಡೂ ಖಂಡಗಳ ಮಧ್ಯದಾಗ ಏನತ್ತಂದಾಗ ಪಂಚ ಸರೋವರಗಳು ಕೂಡ ಕಂಡು ಬರ್ತಾ ಇರ್ತಾವ. ಈ ಎರಡೂ ಖಂಡಗಳ ಮಧ್ಯದಾಗ ಇನ್ನೊಂದು ವಿಶೇಷವಾಗಿ ಏನ್ ಕಂಡು ಬರ್ತಂದಾಗ ಅಂದಾಗ ಇಡೀ ಪ್ರಪಂಚದ ಗೋಧಿ ಕಣಜ ಅಂತೇಳಿ ಯಾವ್ದಕ್ಕೆ ಕರಿತೇವೆ ಅಂತಂದಾಗ ಪ್ರೈರಿ ಅನ್ನುವ ಪ್ರದೇಶಕ್ಕ. ಪ್ರೈರಿ ಅನ್ನುವ ಪ್ರದೇಶದಾಗ ಏನದ ಒಂದು ಹುಲ್ಲುಗಾವಲದ. ಗೋಧಿ ಅನ್ನುವುದು ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆ. ಎಸ್, ಇಲ್ಲಿ ಏನದಲ್ಲ ಈ ಪ್ರೈರಿ ಹುಲ್ಲುಗಾವಲ ತೆಗೆದು ಜಾಸ್ತಿಯನ್ನು ಬೆಳೆಯುತ್ತಾರ, ಗೋಧಿ ಬೆಳೆಯುತ್ತಾರ. ನಾವು ನೋಡ್ತಾ ಇರ್ತೇವ್ರಿ, ಈ ಒಂದು ಪ್ರೈರಿ ಅನ್ನುವ ಪ್ರದೇಶಕ್ಕೆ ಪ್ರಪಂಚದ ಗೋಧಿ ಕಣಜ ಅಂತ ಕರೀತಾರ. ಪ್ರೈರಿ ಅನ್ನುವ ಹುಲ್ಲುಗಾವಲು ಎಲ್ಲಿರುತ್ತಂದಾಗ ಕೆನಡಾ ಮತ್ತು ಅಮೆರಿಕ ದೇಶಗಳ ಮಧ್ಯ. ಇದು ಪ್ರಪಂಚದ ಅತ್ಯಂತ ದೊಡ್ಡದಾದಂಥ ಸಮಶೀತ ಉಷ್ಣವಲಯದ ಹುಲ್ಲುಗಾವಲು. ಇದೇ ತರಹದ ಹುಲ್ಲುಗಾವಲು ಎಲ್ಲೆಲ್ಲವ, ಪ್ರೈರಿ ತರಹದ ಹುಲ್ಲುಗಾವಲು ಎಲ್ಲೆಲ್ಲವ ಮಗ ನೋಡ್ತಾ ಇರ್ತೀವಿ. ಇದೇ ತರಹದ ಹುಲ್ಲುಗಾವಲು ಪ್ರಪಂಚದ ಅತ್ಯಂತ ದೊಡ್ಡದಂತ ಸಮಶೀತ ಉಷ್ಣ ಹುಲ್ಲುಗಾವಲು ಪ್ರೈರಿ ಹುಲ್ಲುಗಾವಲು. ಇದೇ ತರಹದ ಹುಲ್ಲುಗಾವಲು ಪ್ರಪಂಚದಾಗ ಎಲ್ಲೆಲ್ಲವ ಅಂತಂದಾಗ ನೋಡ್ತಾ ಇರ್ತೇವ್ರಿ. ನೋಡ್ರಿ, ನಿಜವಾದ ಪ್ರೈರಿ ಹುಲ್ಲುಗಾವಲು ಇದು ಎಲ್ಲಿದೆ ಅಂತಂದಾಗ ಉತ್ತರ ಅಮೆರಿಕದ ಕೆನಡಾ ಮತ್ತು ಅಮೆರಿಕ ದೇಶದ ಮಧ್ಯದಾಗ. ಇದೇ ಮಾದರಿಯ ಹುಲ್ಲುಗಾವಲು, ಪ್ರೈರಿ ಮಾದರಿ ಹುಲ್ಲುಗಾವಲು ಮತ್ತೆಲ್ಲ ಅಂತಂದಾಗ ದಕ್ಷಿಣ ಅಮೆರಿಕ. ಇಲ್ಲಿ ನೆಕ್ಸ್ಟ್ ಪಂಪಾಸ್. ಎಸ್, ಪಂಪಾಸ್ ಅನ್ನುವುದು ಕೂಡ ಇದು ಕೂಡ ಸಮಶೀತ ಉಷ್ಣ ಹುಲ್ಲುಗಾವಲು. ಇದು ದಕ್ಷಿಣ ಅಮೆರಿಕದ ಅರ್ಜೆಂಟೀನಾ ದೇಶದಾಗ. ಇದೇ ಪ್ರೈರಿ ಮಾದರಿ ಹುಲ್ಲುಗಾವಲು ಆಫ್ರಿಕಾ ಖಂಡದ ಕೂಡ ಅದ. ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಈ ಹುಲ್ಲುಗಾವಲು ಇದಕ್ಕೆ ವೆಲ್ಡ್ ಹುಲ್ಲುಗಾವಲು ಅಂತ ಕೂಡ ಕರ್ತಾರ. ವೆಲ್ಡ್ ಹುಲ್ಲುಗಾವಲು ಎಲ್ಲದಾಗ ದಕ್ಷಿಣ ಆಫ್ರಿಕಾ ದೇಶದಾಗ. ಇದೇ ಪ್ರೈರಿ ಮಾದರಿ ಹುಲ್ಲುಗಾವಲು ಎಲ್ಲದಾಗ ಇಲ್ಲ ನೋಡ್ತಾ ಇರ್ತೀವಿ. ಈ ಕಡೆ ಏಷ್ಯಾ ಖಂಡ, ಈ ಕಡೆ ಯುರೋಪ್ ಖಂಡ, ಎರಡೂ ಖಂಡಗಳ ಮಧ್ಯದಾಗ ಇಲ್ಲಿ ಕಂಡು ಬರ್ತಕ್ಕಂಥ ಹುಲ್ಲುಗಾವಲು ಇದು ಸ್ಟೆಪಿ ಹುಲ್ಲುಗಾವಲು. ಎಸ್, ಅಂದ್ರ ಪ್ರಪಂಚದ ಅತ್ಯಂತ ದೊಡ್ಡದಂತ ಸಮಶೀತ ಉಷ್ಣವಲಯ ಹುಲ್ಲುಗಾವಲು ಪ್ರೈರಿ ಹುಲ್ಲುಗಾವಲು. ಇಲ್ಲಿ ಮುಂದೆ ಕಂಡು ಬರ್ತಕ್ಕಂಥ ಎಲ್ಲಾ ಹುಲ್ಲುಗಾವಲುಗಳಿಗೆ ಪ್ರೈರಿ ಮಾದರಿ ಹುಲ್ಲುಗಾವಲು ಅಂತ ಕರೀತಾರ. ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ. ಇಲ್ಲ ಆಸ್ಟ್ರೇಲಿಯಾ ಖಂಡ ಅದ. ಆಸ್ಟ್ರೇಲಿಯಾ ಖಂಡದಾಗ ಇಲ್ಲಿ ಈ ಒಂದು ಡೌನ್ಸ್ ಸತ್ಯ ಹುಲ್ಲುಗಾವಲು ಕಂಡು ಬರ್ತದೆ. ಡೌನ್ಸ್ ಹುಲ್ಲುಗಾವಲು ಇದು ಕೂಡ ಏನಂತಂದಾಗ ಇದು ಕೂಡ ಸಮಶೀತ ಉಷ್ಣ ಹುಲ್ಲುಗಾವಲು. ಹಿಂಗ ಇಡೀ ಸಮಶೀತ ಉಷ್ಣವಲಯದ ಹುಲ್ಲುಗಾವಲುಗಳಲ್ಲಿ ಅತ್ಯಂತ ದೊಡ್ಡ ಹುಲ್ಲುಗಾವಲು ಉತ್ತರ ಅಮೆರಿಕದ ಪ್ರೈರಿ ಹುಲ್ಲುಗಾವಲು ಅಂತ ನೋಡ್ತಾ ಇರ್ತೇವ್ರಿ. ಈ ಪ್ರೈರಿ ಹುಲ್ಲುಗಾವಲದ ಒಂದು ವಿಶೇಷತೆ ಏನು ಅಂತಂದಾಗ ನಾವು ನೋಡುವ ಸಂದರ್ಭದಾಗ ಇಲ್ಲಿ ಈ ಪ್ರೈರಿ ಹುಲ್ಲುಗಾವಲಕ್ಕ ಪ್ರಪಂಚದ ಗೋಧಿ ಕಣಜ ಅಂತ ಕರಿತೇವ್ರಿ. ಎಸ್, ಒಂದು ಟೈಮ್ನಾಗ ಏನಾಗಿತ್ತು ಅಂತಂದಾಗ ಅಮೆರಿಕ ದೇಶ ಜಲಮಾರ್ಗದ ಮುಖಾಂತರ ಯಾರು ಕಂಡುಹಿಡಿಕೊಟ್ಟಿರ್ತಂದಾಗ 1492ಕ್ಕ ಅಮೆರಿಕ ದೇಶ ಯಾರು ಕಂಡುಹಿಡಿಕೊಟ್ಟಿರ್ತಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್. ಎಸ್, ಕೊಲಂಬಸ್ ನಿಜವಾಗಲೂ ಏನು ಕಂಡುಹಿಡಿ ಕೊಟ್ಟಿರ್ತಾನ ಅಂತಂದ್ರೆ ಭಾರತ ದೇಶ ಹೊಟ್ಟಿರ್ತಾನ. ಭಾರತ ಅಂದ್ರೆ ಇಂಡಿಯಾ ಅಂತ ನೋಡ್ತಾ ಇರ್ತಾರೆ. ಇಂಡಿಯಾ ದೇಶ ಕಂಡುಹಿಡಿ ಕೊಟ್ಟಂತ ವ್ಯಕ್ತಿ ಇರ್ತಾನೆ ಕೊಲಂಬಸ್. ಅವ ಭಾರತ ದೇಶ ಕಂಡುಹಿಡ್ಬೇಕಂತ ಹೊಟ್ಟಿರ್ತಾನೆ. ಎಲ್ಲಿಂದ ಹೊಟ್ಟಿರ್ತಾನೆ? ಇಟ್ಲಿ ದೇಶದಿಂದ ಹೊಟ್ಟಿರ್ತಾನ. ಇಟ್ಲಿ ದೇಶದಿಂದ ಬರುವಾಗ ಇವನಿಗೆ ಅಮೆರಿಕ ದೇಶ ಎದ್ರ ಸಂಶೋಧನೆ ಐತಿ. ಅವ ಅಮೆರಿಕ ಅಂತ ಹೇಳಲ್ಲ, ಇಲ್ಲಿ ಇರ್ತಕ್ಕಂಥವ್ರು ಯಾರು ನೆಕ್ಸ್ಟ್ ಭಾರತ ದೇಶ. ಆ ಭಾರತ ದೇಶ ಅಂತಂದಾಗ ಇಲ್ಲಿ ಎಲ್ಲಾ ಜನ ಬಹಳ ಕೆಂಪಾಕೊಂಡು ಬರ್ತಾನ. ಅವರಿಗೆ ರೆಡ್ ಇಂಡಿಯನ್ಸ್ ಅಂತ ಹೆಸರಿಡ್ತಾನ. ಅಮೆರಿಕದ ಮೂಲ ಜನಾಂಗ ರೆಡ್ ಇಂಡಿಯನ್ಸ್. ಅವ ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕ ದೇಶ ಕಂಡಿಡಿದಾಗ ಆ ಒಂದು ಅಮೆರಿಕದ ಮೂಲ ಜನಾಂಗ ಯಾರು? ರೆಡ್ ಇಂಡಿಯನ್ಸ್. ಇದು ಭಾರತ ದೇಶ. ಇಲ್ಲಿ ಕಂಡು ಬರ್ತಕ್ಕಂಥ ಜನಾಂಗ ರೆಡ್ ಅವ್ರಿಗೆ ರೆಡ್ ಇಂಡಿಯನ್ಸ್ ಹೆಸರು ಕೊಟ್ಟ. ಈಗ ಕೂಡ ಅಮೆರಿಕದ ಮೂಲ ಜನಾಂಗ ಅಂತಂದಾಗ ರೆಡ್ ಇಂಡಿಯನ್ಸ್.
ಎಸ್. ಈಗ ನಾವು ಸಾಮಾನ್ಯವಾಗಿ ಅಮೇರಿಕಾ ಅಂತೇಳಿ ದೇಶಕ್ಕೆ ಬರ್ತಾ ಇದ್ದೇವಲ್ಲ, ಅಮೇರಿಕಾ ತಂದಾಗ ನಾವು ಸಾಮಾನ್ಯ ನೋಡೋ ಸಂದರ್ಭದಾಗ ಅಮೇರಿಕಾ ಅಂತೇಳಿ ಒಂದು ವಿಶೇಷವಾದಂಥ ರಾಷ್ಟ್ರ. ಎಸ್, ಬಹಳ ವಿಶೇಷವಾದಂಥ ರಾಷ್ಟ್ರ ಅಮೇರಿಕಾ. ಅಮೇರಿಕಾದ ಮೂಲ ಜನಾಂಗ ರೆಡ್ ಇಂಡಿಯನ್ಸ್. ಅಮೇರಿಕಾತೆ ಬಂದಾಗ ಏನು ವಿಶೇಷತೆ ನೋಡ್ತಾ ಇರ್ತೇವೆ ಅಂತಂದಾಗ, ಇವತ್ತ ಪ್ರಪಂಚದಲ್ಲಿ ಅಮೇರಿಕಾ 4ನೇ ದೊಡ್ಡ ರಾಷ್ಟ್ರ. ಜನಸಂಖ್ಯೆಯಲ್ಲಿ ಅಮೇರಿಕಾ 3ನೇ ದೊಡ್ಡ ರಾಷ್ಟ್ರ ಜನಸಂಖ್ಯೆದ. ಈ ಅಮೇರಿಕಾ ದೇಶ ಕೂಡ ಬ್ರಿಟಿಷರು ಬಿಡಲಿಲ್ಲ. ಅಮೇರಿಕಾ ದೇಶ ಬ್ರಿಟಿಷರ ಆಡಳಿತ ಮಾಡುವಾಗ 1776 ಜುಲೈ 4ರಂದು ಅಮೇರಿಕಾ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಅದರ ನೆನಪಿಗೋಸ್ಕರ ಅಮೇರಿಕದ ನಾವು ನ್ಯೂಯಾರ್ಕ್ ನಗರಕ್ಕೆ ಹೋದ್ರ ಇಂದು ಕೂಡ ಈ ನ್ಯೂಯಾರ್ಕ್ ನಗರದ ಇರತ್ತನಾಗ ಲಿಬರ್ಟಿ ಸ್ಟ್ಯಾಚ್ಯೂ ಕಂಡು ಬರ್ತಾ. ಲಿಬರ್ಟಿ ಸ್ಟ್ಯಾಚ್ಯೂ ಎದರ ನೆನಪಿಗೋಸ್ಕರ ಅಂತಂದಾಗ ಅಮೇರಿಕಾ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನೆನಪಿಗೋಸ್ಕರ. ಅಮೇರಿಕಾ ಅಂತಂದಾಗ ಒಂದು ವಿಶೇಷತೆ ಏನ್ ನೋಡ್ತಾ ಇರ್ತೇವೆ ಅಂತಂದಾಗ ನೋಡ್ತಾ ಇರ್ತೇವಲ್ರಿ, ಅಮೇರಿಕಾ ದೇಶದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ. ವಾಷಿಂಗ್ಟನ್ ಡಿ ಸಿ. ಇಲ್ಲಿ ವಾಷಿಂಗ್ಟನ್ ಅನ್ನುವುದು ಅಮೇರಿಕಾ ದೇಶದಾಗ ಒಂದು ರಾಜ್ಯ ಕೂಡ ಹೌದು. ಎಸ್, ಅಮೇರಿಕಾ ದೇಶದಲ್ಲಿ ಸುಮಾರು 50 ರಾಜ್ಯಗಳು ಕಂಡು ಬರ್ತವ. ಆ 50 ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡಂತ ರಾಜ್ಯ ಅಲಾಸ್ಕಾ. ಇದು ಬಹಳ ದೊಡ್ಡಂತ ರಾಜ್ಯ. ಸೈಡಿಗೆ ನೋಡೋಣ. 1776ಕ್ಕೆ ಅಮೇರಿಕಾ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಬ್ರಿಟಿಷರಿಂದ. ಅದಕ್ಕೊಂದು ರಾಜಧಾನಿ ಮಾಡಬೇಕಾಯ್ತು. ವಾಷಿಂಗ್ಟನ್ ಹಲವಾರು ಹೆಸರುಗಳವ. ಅಮೇರಿಕದ 50 ರಾಜ್ಯಗಳಲ್ಲಿ ವಾಷಿಂಗ್ಟನ್ ಅನ್ನೋದು ಒಂದು ನಗರ ಕೂಡ, ಒಂದು ರಾಜ್ಯ ಕೂಡ. ಇದು ವಾಷಿಂಗ್ಟನ್ ಅನ್ನೋದು ಒಂದು ರಾಜ್ಯ ಕೂಡ ಹೌದು. ಅವಾಗ ಅಂತಂದಾಗ ಈ ಅಮೇರಿಕಾ ದೇಶದಾಗ ಪೂರ್ವ ಭಾಗದಾಗ ಇಲ್ಲಿ ಒಂದು ಪ್ರಸಿದ್ಧವಂತ ನಗರ ಇತ್ತು, ಕೊಲಂಬಿಯಾ ಅಂತ ಒಂದು ನಗರ ಇತ್ತು. ಆ ಕೊಲಂಬಿಯಾ ನಗರಕ್ಕೆ ಹೆಸರು ತೆಗೆದು ಅದಕ್ಕೇನು ಹೆಸರಿಟ್ಟಂದಾಗ ವಾಷಿಂಗ್ಟನ್ ಡಿ ಸಿ. ವಾಷಿಂಗ್ಟನ್ ಡಿ ಸಿ ಅಂತ ಹೆಸರಿಟ್ರು. ವಾಷಿಂಗ್ಟನ್ ಡಿ ಸಿ ಅಮೇರಿಕಾ ದೇಶದ ರಾಜಧಾನಿ. ಹೌದ್ರಿ, ಸಹಜವಾಗಿ ಕ್ವಶನ್ ಬರ್ತದ, ಹ್ಯಾಂಗ ನಮ್ಮ ದೇಶದ ರಾಜಧಾನಿ ದೆಹಲಿ, ಭಾರತ ದೇಶದ ರಾಜಧಾನಿ ದೆಹಲಿ ಅನ್ನುವುದು ಇದೊಂದು ಕೇಂದ್ರಾಡಳಿತ ಪ್ರದೇಶ. ಇದು ಯಾವ ರಾಜ್ಯಗಳ ಮಧ್ಯದಾಗ ಬರ್ತದ ಅಂತಂದಾಗ ಹರಿಯಾಣ ಮತ್ತು ಉತ್ತರ ಪ್ರದೇಶ. ಹಂಗೇನೆ ಅಮೇರಿಕಾ ದೇಶದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ನಗರ ಎಲ್ಲಿ ಬರ್ತದಂದಾಗ, ಅಮೇರಿಕಾ ದೇಶದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ನಗರ ವರ್ಜಿನಿಯಾ ಅಂತೇಳಿ ಒಂದು ರಾಜ್ಯ ಅದ. ಅದೇ ರೀತಿಯಾಗಿ ಇನ್ನೊಂದು ಪ್ರಸಿದ್ಧವಂತ ರಾಜ್ಯ ಎಲ್ಲಿ ಬರ್ತದೆ, ಯಾವ ತರ ಮೇರಿಲ್ಯಾಂಡ್. ನೆಕ್ಸ್ಟ್ ಇಲ್ಲಿ ಈ ಭಾಗದಾಗ ಮೇರಿಲ್ಯಾಂಡ್ ಅಂತ ಬರ್ತಾ, ಈ ಕಡೆ ವರ್ಜಿನಿಯಾ ಅಂತ ಬರ್ತಾ. ವರ್ಜಿನಿಯಾ ಮತ್ತು ಮೇರಿಲ್ಯಾಂಡ್ ಎರಡೂಗಳ ಮಧ್ಯದಾಗ ಅಮೇರಿಕದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ. ಎಸ್, ಇಂಥ ವಾಷಿಂಗ್ಟನ್ ಡಿ ಸಿ ನಗರ, ಇದು ವಾಷಿಂಗ್ಟನ್ ಡಿ ಸಿ ನಗರ ಅಂತಂದಾಗ ನಾವು ಸಾಮಾನ್ಯ ನೋಡ್ತಾ ಇರ್ತೀವಿ ನೋಡ್ರಿ, ವಾಷಿಂಗ್ಟನ್ ಡಿ ಸಿ. ನೆಕ್ಸ್ಟ್ ಡಿ ಸಿ ಮೀನ್ಸ್ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಎಸ್, ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಇದ ಅಮೇರಿಕಾ ದೇಶದ ರಾಜಧಾನಿ. ಎಸ್, ಇದು ಯಾವ ನದಿ ದಡದಾಗ ಬರ್ತಂದಾಗ ಪೋಟೋಮ್ಯಾಕ್. ಇಲ್ಲೊಂದು ನದಿ ಹೇಳ್ತಾ ಇರ್ತಲ್ಲ, ಈ ಪೋಟೋಮ್ಯಾಕ್ ನದಿ ದಡದಾಗ ಎಸ್ ಯಾವ ನಗರ ಬರ್ತಾ ಇರ್ತಂದಾಗ ವಾಷಿಂಗ್ಟನ್ ಡಿ ಸಿ ನಗರ. ಅಮೇರಿಕದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ನಗರ ಪೋಟೋಮ್ಯಾಕ್ ನದಿಯ ದಡದಾಗ ಬರ್ತಾ ಇರ್ತದ. ಇನ್ನೊಂದು ವಿಶೇಷತೆ ಏನು ಅಂತಂದಾಗ, ಈ ಅಮೇರಿಕಾ ಅಂತಂದಾಗ ಅಮೇರಿಕಾದಾಗ ಒಂದು ನ್ಯೂಯಾರ್ಕ್ ಅನ್ನೋದು ರಾಜ್ಯ ಕೂಡ ಹೌದು. ಒಂದು ಸ್ಟೇಟ್ ನ್ಯೂಯಾರ್ಕ್ ಅನ್ನೋದು ಒಂದು ರಾಜ್ಯ ಕೂಡ ಹೌದು. ಅಮೇರಿಕಾದಾಗ ನ್ಯೂಯಾರ್ಕ್ ಅನ್ನೋ ನಗರ ಕೂಡ ಹೌದು. ಎಸ್, ನ್ಯೂಯಾರ್ಕ್ ಅನ್ನೋದು ಒಂದು ರಾಜ್ಯ. ಎಸ್, ಈ ನ್ಯೂಯಾರ್ಕ್ ರಾಜ್ಯದಾಗ ನ್ಯೂಯಾರ್ಕ್ ನಗರ ಕಂಡು ಬರ್ತಾರೆ. ನ್ಯೂಯಾರ್ಕ್ ನಗರ ಕಂಡು ಬರ್ತಾ ಇರ್ತ. ನೆಕ್ಸ್ಟ್ ಇದೇ ಕ್ವಶನ್ ಕೇಳಿದ, ಅಮೇರಿಕಾದ ಪ್ರಸಿದ್ಧವಂತ ನಗರ ನ್ಯೂಯಾರ್ಕ್ ನಗರ ಯಾವ ನದಿಯ ದಡದಲ್ಲಿದೆ? ಹಡ್ಸನ್ ನದಿ ದಡದಾಗ. ಹಡ್ಸನ್ ನದಿ ದಡದಾಗ ನೆಕ್ಸ್ಟ್ ನ್ಯೂಯಾರ್ಕ್ ನಗರ. ಎಸ್, ನ್ಯೂಯಾರ್ಕ್ ನಗರದಾಗ ವಿಶ್ವಸಂಸ್ಥೆ ಕೇಂದ್ರ ಕಚೇರಿ 1945 ಅಕ್ಟೋಬರ್ 24ರಂದು ನೆಕ್ಸ್ಟ್ ಸ್ಥಾಪಿಸಲಾಯಿತು. ಹೌದಾ? ಇದು ಅಮೇರಿಕಾ ದೇಶದ ಒಂದು ವಿಶೇಷತೆ. ನೋಡುವಾಗ ಒಂದು ಎಕ್ಸಾಮ್ದಲ್ಲಿ ಕೂಡ ಕ್ವಶನ್ ಕೇಳಿದ. ಏನು ಕ್ವಶನ್ ಕೇಳಿದ ಅಂತಂದಾಗ, ಅಮೇರಿಕದ ದ್ರಾಕ್ಷಿ ನಾಡು ಅಂತೇಳಿ ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ದ್ರಾಕ್ಷಿ ನಾಡು. ಎಸ್, ಗ್ರೇಪ್ಸ್. ನೆಕ್ಸ್ಟ್ ಸ್ಟೇಟ್ ಅಂತೇಳಿ ಯಾವುದಕ್ಕೆ ಕರೀತಾರೆ ಅಂತಂದಾಗ ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾ. ಇಡೀ ಉತ್ತರ ಅಮೆರಿಕದ 24 ರಾಷ್ಟ್ರಗಳವಲ್ಲ, 24 ರಾಷ್ಟ್ರಗಳಲ್ಲಿ ಹಲವಾರು ರಾಜ್ಯಗಳು ಬರ್ತಾವ.
ಅದರಲ್ಲಿ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ಅಂತೇಳಿ ಒಂದು ರಾಜ್ಯ ಅದಲ್ಲ, ಈ ಕ್ಯಾಲಿಫೋರ್ನಿಯಾದ ಇಡೀ ಉತ್ತರ ಅಮೆರಿಕದ ಶೇಕಡ 90% ದ್ರಾಕ್ಷಿ ಬೆಳತಕ್ಕಂಥ ರಾಜ್ಯ ಕ್ಯಾಲಿಫೋರ್ನಿಯಾ. ಈ ಕ್ಯಾಲಿಫೋರ್ನಿಯಾ ಅನ್ನುವ ರಾಜ್ಯಕ್ಕ ಅಮೆರಿಕದ ದ್ರಾಕ್ಷಿ ನಾಡು ಅಂತ ಕೂಡ ಕರಿತಾ ಇರ್ತಾರೆ. ಅದು ವಿಶೇಷತೆವಾಗಿ. ಇನ್ನೊಂದು ವಿಶೇಷತೆ ಏನು ಅಂತಂದಾಗ, ಈ ಅಮೆರಿಕ ದೇಶ ನೋಡುವಾಗ ಇದರದ್ದು ಇನ್ನೊಂದು ವಿಶೇಷತೆ ನೋಡ್ತಾ ಇರ್ತಾರೆ. ಏನು ಅಂತಂದಾಗ, ಈ ಭಾಗದಾಗ ಇಡೀ ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ. ಇಡೀ ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ ಯಾವತ್ತಂದಾಗ ಮಿಸಿಸಿಪಿ ನದಿ. ನಾವು ನೋಡ್ತಾ ಇರ್ತೇವೆ, ಇಲ್ಲಿ ನೋಡ್ತಾ ಇರ್ತೇವೆ ಮಿಸಿಸಿಪಿ ನದಿ. ಇದು ಮಿಸಿಸಿಪಿ ನದಿ. ಇನ್ನೊಂದು ನದಿ ಹೇಳ್ತಾ ಇರ್ತಾ ಮಿಸೌರಿ ನದಿ. ಮಿಸಿಸಿಪಿ ನದಿ ಮತ್ತು ಮಿಸೌರಿ ನದಿ ಎರಡು ಉತ್ತರ ಅಮೆರಿಕದ ಪ್ರಸಿದ್ಧವಾದ ಸ್ಥಳಗಳು. ಕ್ವಶನ್ ಅದೇ ಕಳೆದ, ಪ್ರಪಂಚದ ಅತ್ಯಂತ ಫಲವತ್ತತೆಯಾದಂಥ ಮೈದಾನ ಯಾವುದು? ಪ್ರಪಂಚದ ಅತ್ಯಂತ ಮೈದಾನ ಯಾವತ್ತಂದಾಗ ಮಿಸಿಸಿಪಿ ಮತ್ತು ಮಿಸೌರಿ ನದಿಗಳ ಮಧ್ಯೆ ಇರತಕ್ಕಂಥ ಪ್ರದೇಶನೇ ಪ್ರಪಂಚದ ಅತ್ಯಂತ ದೊಡ್ಡದ ಮೈದಾನ. ಹಾಗಾದ್ರೆ ಆ ಮೈದಾನ ಹೆಸರು ಏನು? ಆ ಮೈದಾನ ಅಮೆರಿಕ ದೇಶದಾಗ, ಆ ಮೈದಾನ ಹೆಸರು ಪ್ರೈರಿ ಮೈದಾನ. ಪ್ರೈರಿ ಮೈದಾನ ಅಂತ ಕೂಡ ಕರೀತಾರ. ಈ ಪ್ರೈರಿ ಮೈದಾನ ಎಲ್ಲಿ ಅದ ಅಂತಂದಾಗ ಈ ಒಂದು ಮಿಸಿಸಿಪಿ ಮತ್ತು ಮಿಸೌರಿ. ನೋಡಿ, ಇಡೀ ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದಂಥ ನದಿ ಮಿಸಿಸಿಪಿ ನದಿ. ಅಲ್ಲೇ ಕ್ವಶನ್ ಕೇಳಿದ್ದ, ಈ ಮಿಸಿಸಿಪಿ ನದಿ ಮತ್ತು ಮಿಸೌರಿ ನದಿ ಎರಡು ಎಲ್ಲ ಒಂದು ಕೊಡ್ತಾವ. ಅಮೆರಿಕ ದೇಶದಾಗ ಇಲ್ಲಿ ಸೇಂಟ್ ಲಾರೆನ್ಸ್ ಅಂತ ಒಂದು ನಗರ ಬರ್ತದೆ. ಸೇಂಟ್ ಲಾರೆನ್ಸ್ ಅಂತ ಒಂದು ನಗರದ, ಈ ಸೇಂಟ್ ಲಾರೆನ್ಸ್ ಅನ್ನುವ ನಗರದ ಹತ್ತಿರ ಮಿಸೌರಿ ಮತ್ತು ಮಿಸಿಸಿಪಿ ನದಿ ಎರಡು ಒಂದು ಕೊಡ್ತಾವ. ಮುಂದೆ ಹೇಳ್ತಕ್ಕಂಥ ನದಿಗೆ ಮಿಸಿಸಿಪಿ ನದಿ ಅಂತ ಕರೀತಾರ. ನೋಡ್ರಿ, ಎಕ್ಸಾಂಪಲ್ ಬಹಳ ಇಂಪಾರ್ಟೆಂಟ್. ಲಾಸ್ಟಿಗೆ ಮಿಸಿಸಿಪಿ ನದಿ ಎಲ್ಲಿ ಹೋಗಿ ಸೇರುತ್ತದೆ ಅಂತಂದಾಗ ನೆಕ್ಸ್ಟ್ ಗಲ್ಫ್ ಆಫ್ ಮೆಕ್ಸಿಕೋ. ಅಂದ್ರ ಮೆಕ್ಸಿಕೋ ಕಾರಿಗೆ ಯಾವ ನದಿ ಬಂದು ಸೇರ್ತದೆ? ಮಿಸಿಸಿಪಿ ನದಿ ಬಂದು ಸೇರ್ತಾವ. ಒಂದು ವಿಶೇಷತೆ ಏನು ಅಂತಂದಾಗ, ನದಿ ಲಾಸ್ಟಿಗೆ ಜಲಭಾಗಕ್ಕೆ ಬಂದು ಸೇರ್ತಾ ಇರ್ತಲ್ಲ, ಆ ಜಲಭಾಗಕ್ಕೆ ಬಂದು ಸೇರ್ತಕ್ಕಂಥ ಪ್ರದೇಶಕ್ಕೆ ಡೆಲ್ಟಾ ಅಂತ ಕೂಡ ಕರೀತಾರ. ಯಾಕಿದು ಪ್ರಶ್ನೆ ತೊಡೋದು? ಹೋದ ಸತಿ ಕ್ವಶನ್ ಕೇಳ್ದ. ಈ ಪ್ರಪಂಚದಲ್ಲಿ ಮಿಸಿಸಿಪಿ ನದಿ ಡೆಲ್ಟಾದ ವಿಶೇಷತೆ ಏನು? ಮುಖಜ ಭೂಮಿ. ಈ ಒಂದು ಮುಖಜ ಭೂಮಿ ಅಂತಂದಾಗ ನದಿ ಬಂದು ಲಾಸ್ಟಿಗೆ ಜಲಭಾಗಕ್ಕೆ ಬಂದು ಸೇರ್ತಲ್ಲ, ಅದಕ್ಕೆ ಮುಖಜ ಭೂಮಿ ಅಂತ ಕರೀತಾರ. ಈ ನದಿ ಹರಿಯುತ್ತಾ ಮಣ್ಣಿನ ಕಣಗಳು, ಶಿಲೆಯ ಕಣಗಳು ತಂದು ಬಿಟ್ಟು ಯಾವ ರೀತಿ ಅಂತಂದಾಗ ಪಕ್ಷಿ ಪಾದದ ಆಕೃತಿಯ ಮುಖಜ ಭೂಮಿ ನಿರ್ಮಾಣ ಮಾಡಿದೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪಕ್ಷಿಪಾದ ಆಕೃತಿಯ ಮುಖಜ ಭೂಮಿ ಹೊಂದಿದಂತ ನದಿನೇ ಮಿಸಿಸಿಪಿ ನದಿ. ಮಿಸಿಸಿಪಿ ನದಿಯ ಮುಖಜ ಭೂಮಿ ಎಲ್ಲಿರುತ್ತದಾಗ ಗಲ್ಫ್ ಆಫ್ ಮೆಕ್ಸಿಕೋ ಖಾರಿಯಲ್ಲಿ ಕಂಡು ಬರುತ್ತದೆ. ಇದು ಉತ್ತರ ಅಮೆರಿಕದ ಮಿಸಿಸಿಪಿ ನದಿ ವಿಶೇಷತೆ. ಇನ್ನೊಂದು ನೋಡ್ತಾ ಇರ್ತೇವೆ, ಉತ್ತರ ಅಮೆರಿಕದ ಕೆನಡಾ ದೇಶದ ಇನ್ನೊಂದು ನದಿ ಹರಿತಾ ಇರ್ತದ. ಯಾವ ನದಿ ಇರ್ತದನ್ನಾಗ ಕೊಲೆರಾಡೋ ನದಿ. ಏನು ಕೊಲೆರಾಡೋ ನದಿದು ವಿಶೇಷತೆ? ಅಮೆರಿಕ ದೇಶದ ಕೊಲೆರಾಡೋ ನದಿ ವಿಶೇಷತೆ ಅಂತಂದಾಗ ಬಹಳ ವಿಶೇಷತೆ. ನೋಡ್ರಿ, ಕೊಲೆರಾಡೋ ನದಿ ಹರಿಯುತ್ತಾ ಲಾಸ್ಟಿಗೆ ಪೆಸಿಫಿಕ್ ಮಹಾಸಾಗರ ಸೇರ್ತದ. ಇದೇ ಪೆಸಿಫಿಕ್ ಮಹಾಸಾಗರದಾಗ ಭೂಮಿಯ ಮೇಲೆ ಅತ್ಯಂತ ಆಳವಾದಂತ ತಗ್ಗು ಯಾವತ್ತಂದಾಗ ನೋಡ್ತಾ ಇರ್ತೇವ್ರಿ. ಈ ಭೂಮಿ ಮೇಲೆ ಅತ್ಯಂತ ಆಳವಾದಂತ ತಗ್ಗು ಮರಿಯಾನ ತಗ್ಗು. ಅಂದ್ರೆ ಅದು ಸಾಗರದಾಗ ಅದ, ಪೆಸಿಫಿಕ್ ಮಹಾಸಾಗರದಾಗ ಭೂಮಿ ಮೇಲೆ ಅತ್ಯಂತ ಆಳ ತಗ್ಗು ಮರಿಯಾನ ತಗ್ಗು. ಆದ್ರ ಭೂಮಿಯ ಭೂಭಾಗದ ಮೇಲೆ ಅತ್ಯಂತ ಆಳವಾದಂತ ತಗ್ಗು ಯಾವತ್ತಂದಾಗ ಗ್ರ್ಯಾಂಡ್ ಕ್ಯಾನಿನ್. ಈ ಒಂದು ಗ್ರ್ಯಾಂಡ್ ಕ್ಯಾನಿನ್ ಇದು ಎಲ್ಲದ ಅಂತಂದಾಗ ಅಮೆರಿಕ ದೇಶದ. ಈ ಯಾವತ್ತಂದಾಗ ಕೊಲೆರಾಡೋ ನದಿ ಹರಿಯುತ್ತಾ ಅತ್ಯಂತ ತಗ್ಗಾದ ಪ್ರದೇಶ ನಿರ್ಮಾಣ ಮಾಡಿದ, ಅದಕ್ಕೆ ಗ್ರ್ಯಾಂಡ್ ಕ್ಯಾನಿನ್ ಅಂತ ಕರೀತಾರೆ. ಆ ಗ್ರ್ಯಾಂಡ್ ಕ್ಯಾನಿನ್ ಎಲ್ಲಿರತ್ತಂದಾಗ ಅಮೆರಿಕ ದೇಶದಾಗ. ಭೂಮಿಯ ಮೇಲೆ ಅತ್ಯಂತ ಆಳವ ತಗ್ಗು ಮರಿಯಾನ ತಗ್ಗು ಇದು ಪೆಸಿಫಿಕ್ ಮಹಾಸಾಗರದ. ಭೂಮಿಯ ಭೂಭಾಗದ ಮೇಲೆ ಅತ್ಯಂತ ಆಳವ ತಗ್ಗು ಅಂತಂದಾಗ ಗ್ರ್ಯಾಂಡ್ ಕ್ಯಾನಿನ್, ಅದು ಅಮೆರಿಕ ದೇಶದಾಗ. ಗ್ರ್ಯಾಂಡ್ ಕ್ಯಾನಿನ್ ಯಾರು ನಿರ್ಮಾಣ ಮಾಡತ್ತಂದಾಗ ಕೊಲೆರಾಡೋ ನದಿ. ಈ ಅಮೆರಿಕ ದೇಶ ಅಂತಂದಾಗ ನಾವು ನೋಡುವ ಸಂದರ್ಭದಾಗ ಬಹಳ ವಿಶೇಷವಾದಂಥ ಖಂಡ ಈ ಅಮೆರಿಕ ಅಂತ ನೋಡುವ ಸಂದರ್ಭದಾಗ ಇದ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತಂದಾಗ, ಈ ಅಮೆರಿಕ ಖಂಡ ಸಾಮಾನ್ಯ ನೋಡುವ ಸಂದರ್ಭದಾಗ ಇಲ್ಲಿ ನಾನು ಈಗ ಜಸ್ಟ್ ಹೇಳಿದ್ದ
ಏನುತ್ತದಾಗ ಇಡೀ ಉತ್ತರ ಅಮೆರಿಕ ಖಂಡದಾಗ ಅತ್ಯಂತ ದೊಡ್ಡ ರಾಷ್ಟ್ರ ಕೆನಡಾ ಅಂತ ಹೇಳೋದು. ಕೆನಡಾ ಇಡೀ ಉತ್ತರ ಅಮೆರಿಕ ಖಂಡದ ಎರಡನೇ ದೊಡ್ಡ ರಾಷ್ಟ್ರ USA ನಾವು ಸಾಮಾನ್ಯವಾಗಿ ಏನು ಕರಿತೀವಿ ಅಮೆರಿಕಾ ಅಂತ ಕರಿತೀವಿ. ಎಸ್, ಈ ಅಮೆರಿಕ ದೇಶದಲ್ಲಿ 50 ರಾಜ್ಯಗಳು, 50 ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅಲಾಸ್ಕಾ. ಎಸ್, ಅಲಾಸ್ಕಾ. ನೋಡ್ರಿ, ಈ ಕಡೆ ಕೆನಡಾ ದೇಶದ ಇಷ್ಟೇ ಏನು ಅಲಾಸ್ಕಾ ಅಮೆರಿಕ ದೇಶದವ್ರಿಗೆ ಸಂಬಂಧಪಟ್ಟಿದ್ದು. ನೋಡ್ರಿ, ಈ ಅಲಾಸ್ಕಾದಿಂದ ಸ್ವಲ್ಪ ನಾವು ಈ ಕಡೆ ಮುಂದೆ ಬಂದಾಗ ಇದು ನಮಗೆ ಏಷ್ಯಾ ಖಂಡ ಬರ್ತದೆ. ಈ ಕಡೆ ಏಷ್ಯಾ ಖಂಡ ಬರ್ತದೆ. ಈ ಕಡೆ ಏಷ್ಯಾ. ಇದು ಏಷ್ಯಾ ಖಂಡದ ಯಾವ ದೇಶ? ರಷ್ಯಾ ದೇಶ ಅಂತ ಒಂದು ದೇಶ ಬರ್ತದೆ. ರಷ್ಯಾ ದೇಶ ಅಂದ್ರ ಈ ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶಗಳ ಮಧ್ಯೆ ಸ್ವಲ್ಪ ಪ್ರಮಾಣದ ನೀರದ. ನೋಡ್ರಿ, ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ತೇವ್ರಿ, ಭಾರತ ಮತ್ತು ಶ್ರೀಲಂಕಾ ಮಧ್ಯದಾಗ ಯಾವ ಜಲಸಂಧಿ? ಪಾಕ್ ಜಲಸಂಧಿ. ಹಂಗೇನೆ ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶಗಳ ಮಧ್ಯದಾಗ ಒಂದು ಜಲಸಂಧಿ ಇರದ, ಅದೇ ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿ ಯಾರ್ಯಾರ ಮಧ್ಯದ? ಅಮೆರಿಕ ಮತ್ತು ರಷ್ಯಾ ದೇಶದ ಮಧ್ಯದ. ಬಹಳ ವಿಶೇಷವಾದಂತ ನೆಕ್ಸ್ಟ್ ಈ ಒಂದು ಬೇರಿಂಗ್ ಜಲಸಂಧಿ. ಇನ್ನೊಂದು ಎಕ್ಸಾಮ್ದ ಕ್ವಶನ್ ಕೇಳಿದ, ಈ ಕಡೆ ಏಷ್ಯಾ, ಈ ಕಡೆ ಅಮೆರಿಕ ಎರಡೂ ಖಂಡಗಳಿಗೆ ವಿಂಗಡಿಸ್ತಕ್ಕಂಥ ರೇಖಾಂಶ ಯಾವುದು? ಯಾವ ಲ್ಯಾಂಗಿಟ್ಯೂಡ್ ಅಂದಾಗ 180ನೇ ರೇಖಾಂಶ. ಹೌದಾ? ಅದಕ್ಕೆ 180ನೇ ರೇಖಾಂಶಕ್ಕೆ ನಾವೇನ್ ಕರಿತೇವೆ ಅಂದಾಗ IDL, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನದ ರೇಖೆ ಅಂತ ಯಾವ್ದು ಕರಿತೇವೆ ಅಂದಾಗ 180ನೇ ರೇಖಾಂಶ. ಇದು ಯಾವ್ಯಾವ ಖಂಡಗಳ ವಿಂಗಡಿಸ್ತಂದಾಗ ಏಷ್ಯಾ ಮತ್ತು ಅಮೆರಿಕ. ಯಾವ ಜಲಸಂಧಿ ಮುಖಾಂತರ ಹಾದು ಹೋಗತ್ತಂದಾಗ ಬೇರಿಂಗ್ ಜಲಸಂಧಿ ಮುಖಾಂತರ. ಬಹಳ ಸತ್ಯ ಕ್ವಶನ್ ಕೇಳ್ದ, ಬೇರಿಂಗ್ ಜಲಸಂಧಿ ಮುಖಾಂತರ ಹಾದು ಹೋದಂತ ವಿಶೇಷವಾದಂತ ರೇಖಾಂಶ 180ನೇ ರೇಖಾಂಶ. ಇನ್ನೊಂದು ವಿಶೇಷತೆ ಏನು ಅಂತಂದಾಗ, ಈ ಬೇರಿಂಗ್ ಜಲಸಂಧಿ ಅತಿ ಹೆಚ್ಚು ಹಾದು ಹೋಗಿದ್ದೆ ಯಾವ ಒಂದು ನೆಕ್ಸ್ಟ್ ಒಂದು ಸಾಗರದಾಗ ಅಂತಂದಾಗ ಪೆಸಿಫಿಕ್ ಮಹಾಸಾಗರದಾಗ. ಇನ್ನೊಂದು ವಿಶೇಷತೆ ಏನ್ ನೋಡ್ತಾ ಇರ್ತೀವಿ ಅಂತಂದಾಗ, ಈ ಉತ್ತರ ಅಮೆರಿಕ ತಂದಾಗ ಸಾಮಾನ್ಯವಾಗಿ ಉತ್ತರ ಅಮೆರಿಕ ಖಂಡಾತಿ ಬಂದಾಗ ಸಾಮಾನ್ಯ ಉತ್ತರ ಅಮೆರಿಕ ಖಂಡದಲ್ಲಿ 3ನೇ ದೊಡ್ಡದಾದಂಥ ರಾಷ್ಟ್ರ ಅಂತೇಳಿ ಬಂದಾಗ ಅದು ಮೆಕ್ಸಿಕೋ ಅಂತೇಳಿ ದೇಶ. ಮೆಕ್ಸಿಕೋ ದೇಶ ಉತ್ತರ ಅಮೆರಿಕದಾಗ ಬರ್ತಕ್ಕಂಥ ಪ್ರಮುಖವಾದಂಥ ರಾಷ್ಟ್ರ. ಇದು 3ನೇ ದೊಡ್ಡ ರಾಷ್ಟ್ರ. ಏನು ಮೆಕ್ಸಿಕೋ ದೇಶ? ಕ್ವಶನ್ ಹೋದ ಸತಿ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳಿದ್ದು, ಮೆಕ್ಸಿಕೋ ದೇಶದಲ್ಲಿ ಯಾವ ವಿಶೇಷವಾದಂಥ ಅಕ್ಷಾಂಶ ಹಾದು ಹೋಗಿದೆ ಅಂತ ಕ್ವಶನ್ ಕೇಳ್ದ. 0 ಅಕ್ಷಾಂಶಕ್ಕ ನಾವು ಇಕ್ವಿಟಾರ್ ಅಂತ ಕೂಡ ಕರಿತೇವ್ರಿ, ಸಮಭಾಜಕ ವೃತ್ತ ಅಂತ ಕರಿತೇವ್ರಿ. ಮ್ಯಾಲದಲ್ರಿ ಉತ್ತರದ 23 ಅಕ್ಷಾಂಶ. ಈ ಉತ್ತರದ 23 ಅಕ್ಷಾಂಶಕ್ಕೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಅಕ್ಷಾಂಶ ಅಂತ ಕರಿತೇವ್ರಿ. ಆ ಕರ್ಕಾಟಕ ಅಕ್ಷಾಂಶ ಉತ್ತರ ಅಮೆರಿಕದ ಎಲ್ಲ ಹಾದಿದಾಗ ಮೆಕ್ಸಿಕೋ ದೇಶದ. ಎಸ್, ಈ ಮೆಕ್ಸಿಕೋ ಅಂತಂದಾಗ ಈ ಮೆಕ್ಸಿಕೋ ದೇಶದ ರಾಜಧಾನಿ ಈ ಭಾಗದಾಗ ಬರ್ತಾ ಅದು ಮೆಕ್ಸಿಕೋ ಸಿಟಿ. ಮೆಕ್ಸಿಕೋ ದೇಶದ ರಾಜಧಾನಿ ಮೆಕ್ಸಿಕೋ ಸಿಟಿ. ಮೆಕ್ಸಿಕೋ ಸಿಟಿದ ವಿಶೇಷತೆ ಏನು? ಇಡೀ ಉತ್ತರ ಅಮೆರಿಕ ಖಂಡದಾಗ ಅತಿ ಹೆಚ್ಚು ಜನಭರಿತ ಹೊಂದಿದಂತ ನಗರನೇ ಮೆಕ್ಸಿಕೋ ಸಿಟಿ. ಆ ಮೆಕ್ಸಿಕೋ ಸಿಟಿ ಮೆಕ್ಸಿಕೋ ದೇಶದ ರಾಜಧಾನಿ. ಅಷ್ಟೇ ಅಲ್ಲ, ಮೆಕ್ಸಿಕೋ ದೇಶ ಅಂತಂದ್ರೆ ಇದು ವಿಶೇಷತೆ ಏನಂತಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಷ್ಟ್ರ ಮೆಕ್ಸಿಕೋ ದೇಶ. ಆದ್ದರಿಂದ ಅದಕ್ಕೆ ಮೆಕ್ಸಿಕೋ ಈ ದೇಶಕ್ಕೆ ಪ್ರಪಂಚದ ಬೆಳ್ಳಿ ನಾಡು ಅಂತ ಕರೀತಾರ. ಎಲ್ಲಕ್ಕಿಂತ ವಿಶೇಷವಾಗಿ ನೋಡಿ, ಸುಮಾರು 50 ರಾಜ್ಯಗಳು ಉತ್ತರ ಅಮೆರಿಕದಾಗ, ಅದು ವಿಶೇಷವಾಗಿ ಅಮೆರಿಕ ದೇಶದಾಗ. ಇಲ್ಲಿ ಒಂದು ಕ್ಯೂಬಾ ಅಂತ ರಾಷ್ಟ್ರ ಬರ್ತದೆ, ಬಹಳ ವಿಶೇಷವಾದಂಥ ರಾಷ್ಟ್ರ. ಯಾವ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯಾವಾಗಲೂ ಒಂದಕ್ಕೊಂದು ವಿರೋಧ ರಾಷ್ಟ್ರಗಳವ, ಅದೇ ರೀತಿಯಾಗಿ ಅಮೆರಿಕ ಇದರ ಕಟ್ಟ ವಿರೋಧಿ ರಾಷ್ಟ್ರ ಕ್ಯೂಬಾ ದೇಶ ಅಂತಂದಾಗ ಇದು ಎಲ್ಲಿ ಬರ್ತದೆ ಭೂಮಿ ಅಲ್ಲಂದಾಗ ಉತ್ತರ ಅಮೆರಿಕ ಖಂಡದಾಗ ಕೆರೆಬಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಕೆರೆಬಿಯನ್ ಸಮುದ್ರಗಳ ಮಧ್ಯದಲ್ಲಿ ಕ್ಯೂಬಾ ಅಂತ ರಾಷ್ಟ್ರದ. ಏನಿದ್ರ ವಿಶೇಷತೆ ಅಂತಂದಾಗ ಈ ಒಂದು ಕ್ಯೂಬಾ ದೇಶದ ರಾಜಧಾನಿ ಹವಾನಾ ಕ್ಯೂಬಾ ದೇಶದ ರಾಜಧಾನಿ. ಇದಕ್ಕ ಪ್ರಪಂಚದ ಸಕ್ಕರೆ ಖನಿಜ ಅಂತ ಕೂಡ ಕರೀತಾರೆ ಕ್ಯೂಬಾ ದೇಶಕ್ಕೆ. ಎಸ್, ಕಡಿಮೆ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿ ಕಬ್ಬು ಬೆಳತಕ್ಕಂಥ ಒಂದು ವಿಶೇಷವಾದಂಥ ರಾಷ್ಟ್ರ ಕ್ಯೂಬಾ ದೇಶ. ಅದಕ್ಕೆ ಪ್ರಪಂಚದ ಏನಂತ ಕರೀತಾರೆ ಅಂತಂದಾಗ ಪ್ರಪಂಚದ ಸಕ್ಕರೆ ಖನಿಜ ಅಂತ ಕೂಡ ಕರೀತಾರ.
ಇಲ್ಲಿ ಬರ್ತಕ್ಕಂಥ ಬಹಮಾಸ್ ರಾಷ್ಟ್ರಗಳು, ಇವುಗಳಿಗೆ ಸಾಮಾನ್ಯ ವೆಸ್ಟ್ ಇಂಡೀಸ್ ಅಂತ ಕೂಡ ಕರೀತಾರ. ಈ ಭಾಗದಾಗ ಬರ್ತಕ್ಕಂಥ ರಾಷ್ಟ್ರಗಳು ಇವೆಲ್ಲ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ವಿಶೇಷವಾದಂಥ ನೆಕ್ಸ್ಟ್ ರಾಷ್ಟ್ರಗಳು. ಆತ್ಮೀಯರೇ, ಇಂದು ನಾನು ತೆಗೆದುಕೊಳ್ತಕ್ಕಂಥ ಕ್ಲಾಸ್ನಲ್ಲಿ ಇವತ್ತು ಉತ್ತರ ಅಮೆರಿಕದ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀನಿ. ಅದು ವಿಶೇಷವಾಗಿ ಏನು ಅಂತಂದಾಗ, ಈ ಉತ್ತರ ಅಮೆರಿಕ ಖಂಡ ಆದ ನಂತರ ಈಗ ಬರ್ತಕ್ಕಂಥ ಕೆಲವೇ ದಿನದಲ್ಲಿ ನಾನು ನಿಮಗೆ ಕಂಟಿನ್ಯೂಸ್ ಕ್ಲಾಸ್ ಕುಡ್ಕೋತಾ ಲಾಸ್ಟ್ ಕೊನೆ ಹಂತಕ್ಕೆ ಬರ್ತೀನಿ. ನಮ್ಮ ಕ್ಲಾಸ್ದಲ್ಲಿ ಬಂದಾಗ ಖಂಡಗಳ ಬಗ್ಗೆ ಮಾಹಿತಿ ಇನ್ನೂ ಕೂಡ ಸ್ಪಷ್ಟ ಕೊಡ್ತಾ ಬರ್ತಾ ಇರ್ತೀನಿ. ಇದೇ ಯಾವಾಗ ತಂದಾಗ 15ನೇ ನವೆಂಬರ್ದಂದು ನಮ್ಮ ತರಬೇತಿ ಕೇಂದ್ರದಲ್ಲಿ SSC ಮತ್ತು GD RRB LTPC ರೈಲ್ವೆ ಎಕ್ಸ್ಪ್ರೆಸ್ ಬ್ಯಾಚ್ ಮಾಡ್ತಾ ಇದ್ದೇವೆ. ಅದು ಬೆಳಗ್ಗೆ 9 ಗಂಟೆಯಿಂದ ನೆಕ್ಸ್ಟ್ 11 ಗಂಟೆಯವರೆಗೆ. ವಿಶೇಷವಾಗಿ ಈ ಒಂದು ಮೆಂಟಲಿ ಮಾಸ್ಟರ್ ಎಂದು ಪ್ರಸಿದ್ಧವಾದಂಥ ನಮ್ಮ ಹನೀಫ್ ಅವರಿಂದ ಇದು ಕ್ಲಾಸ್ ನಡೀತಾ ಇರ್ತದೆ. ಅದೇ ರೀತಿಯಾಗಿ ಮಧ್ಯಾಹ್ನ ಸುಮಾರು 3 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ವಿಶೇಷವಾಗಿ ಯಾವ ಕ್ಲಾಸ್ ಅಂತಂದಾಗ KS PSI ಪೊಲೀಸ್ ಮತ್ತು ಇತರ ಜನರಲ್ ಕ್ಲಾಸ್ಗಳು ಕೂಡ ನಡೀತಾ ಇರ್ತವೆ. ಇದರ ಸದುಪಯೋಗ ನಮ್ಮ ಗುಲ್ಬರ್ಗದ ಭಾಗದ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು. ಮುಂದಿನ ಕ್ಲಾಸ್ಗಳು ಈಗ ಆಲ್ರೆಡಿ ನಾನು 3 ಖಂಡಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಏಷ್ಯಾ ಖಂಡ, ಆಫ್ರಿಕಂಡ, ಉತ್ತರ ಅಮೆರಿಕ, ಬಹಳ ಇಂಪಾರ್ಟೆಂಟ್ ಖಂಡ ದಕ್ಷಿಣ ಅಮೆರಿಕ ಖಂಡದ ಬಗ್ಗೆ ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ.